ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೆಳಗರೆ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ರಾಜ್ಯಶಾಸ್ತ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಕ್ಷತಾ ಬಿಎಂ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಜಯನಗರ, ಹಾಸನ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತಾ ಎಫ್ ತಳವಾರ್. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258. ಎಸ್ಟಿಡಿ ಕೋಡ್ ಸಂಖ್ಯೆ 0872. ಎಲ್ಲ ಕೇಳುಗರಿಗೂ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಜ್ಯಶಾಸ್ತ್ರ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅಕ್ಷತಾ ಬಿಎಂ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಜಯನಗರ, ಹಾಸನ. ಇಲ್ಲಿ ಉಪನ್ಯಾಸಕರಾಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಕಾರ್ಯಕ್ರಮವನ್ನ ಕೇಳಿಸ್ಕೊಳ್ಳಿಕ್ಕೆ ರೇಡಿಯೋ ಸೆಟ್ ಇಲ್ಲದೆ ಇರೋರು ಗೂಗಲ್ ಅಲ್ಲಿ 102.2 ಅಂತ ಟೈಪ್ ಮಾಡಿ ಅಲ್ಲಿ ಕೂಡ ಲೈವ್ ರೇಡಿಯೋ ಕೇಳಬಹುದು. ಹಾಗೆ ನ್ಯೂಸ್ ಆನ್ ಏರ್ ಆಪ್ ಅನ್ನ ಕೂಡ ಡೌನ್ಲೋಡ್ ಮಾಡಿಕೊಂಡು ರೇಡಿಯೋನ ಕೇಳಬಹುದು. ಹಾಗೆ ಇಂದಿನ ಕಾರ್ಯಕ್ರಮವೂ ಸೇರಿದಂತೆ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆಯ ಸರಣಿ ಕಾರ್ಯಕ್ರಮಗಳು ಎಐಆರ್ ಹಾಸನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ಲಭ್ಯ ಇರ್ತವೆ. ಅಲ್ಲಿ ಕೂಡ ಕೇಳ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಾದ್ರೆ ದೂರವಾಣಿ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳ್ತೀನಿ. ಮೊಬೈಲ್ ನಿಂದ ಟೈಪ್ ಮಾಡುವವರು 081272245258 ಅಂತ ಟೈಪ್ ಮಾಡಿ. ಇನ್ನೊಂದು ನಂಬರ್ ಇದೆ 246289. ಇದನ್ನು ಕೂಡ ಟೈಪ್ ಮಾಡಬಹುದು. ಅಂದ್ರೆ ಮೊಬೈಲಿಂದ ಟೈಪ್ ಮಾಡೋರು 081272 ಎಸ್ಟಿಡಿ ಸಂಖ್ಯೆನ ಮೊದಲಿಗೆ ಹಾಕಿ. ಹಾಸನದಿಂದ ಹೊರಗಿನಿಂದ ಲ್ಯಾಂಡ್ಲೈನ್ ಇಂದ ಫೋನ್ ಮಾಡೋರು ಕೂಡ 081272 ಎಸ್ಟಿಡಿ ಸಂಖ್ಯೆನ ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪದಲ್ಲಾದ ಬದಲಾವಣೆಗಳನ್ನ ಗಮನಿಸಿ ಮತ್ತೆ ಪಠ್ಯಕ್ರಮಕ್ಕೆ ಹೋಗೋಣ. ಓಕೆ ಮೇಡಮ್, ನಮ್ಮಲ್ಲಿ ಇವಾಗ ನಿಮ್ಮ ಹಿಂದಿನ ಸರಣಿಗಳು ಹೇಳ್ದಾಗೆ ತುಂಬಾ ಚೇಂಜಸ್ ಆಗಿದೆ ಹೇಳಿದ್ದಾರೆ. ಆದ್ರೂ ನಾನೊಂದ್ಸರಿ ಹೇಳ್ಬಿಡ್ತೀನಿ. ರಾಜ್ಯಶಾಸ್ತ್ರ 100 ಮಾರ್ಕ್ಸ್ ನಡೆಯುತ್ತೆ ಪರೀಕ್ಷೆ. ಅದರಲ್ಲಿ 80 ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಇರುತ್ತೆ. ಇನ್ 20 ಮಾರ್ಕ್ಸ್ಗೆ ಇಂಟರ್ನಲ್ಸ್ ಮಾಡ್ತಾರೆ. ಇಂಟರ್ನಲ್ಸ್ ಅಂತ ಹೇಳಿದ್ರೆ ಪ್ರಬಂಧ ಇರುತ್ತೆ ಒಂದು, ಅದರಲ್ಲಿ ವೈವಾ ಮತ್ತೆ ರಿಟರ್ನ್ ಇರುತ್ತೆ. 10 ಮಾರ್ಕ್ಸ್ ಅನ್ನ ಅದಕ್ಕೆ ಫಿಕ್ಸ್ ಮಾಡ್ತೀವಿ. ಇನ್ನು ಉಳಿದ ಹಾಗೆ 10 ಮಾರ್ಕ್ಸ್ ಅನ್ನ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್ ಮತ್ತೆ ಸೆಕೆಂಡ್ ಟೆಸ್ಟ್, ಇವು 3ರಲ್ಲಿ ಯಾವ್ದಲ್ಲಿ ಚೆನ್ನಾಗಿ ತೆಗ್ದಿರ್ತಾರೆ ಮಾರ್ಕ್ಸ್ ಅದನ್ನ ಅಗ್ರಿಗೇಟ್ ಆಗಿ ತಗೊಂತೀವಿ. ಸ್ಯಾಟ್ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಸಾಕು, ಅಲ್ಲಿ ಮಾರ್ಕ್ಸ್ ಬಂದೋಗುತ್ತೆ. 20 ಮಾರ್ಕ್ಸ್ಗೆ ಎಷ್ಟು ಅಂತ ಹೇಳ್ಬಿಟ್ಟು ಇಂಟರ್ನಲ್ಸ್ ಬಂದೋಗುತ್ತೆ. ಇನ್ನು ಪರೀಕ್ಷೆ ನಡೆಯುವಂತದ್ದು 80 ಮಾರ್ಕ್ಸ್ ನಡೆಸ್ತೀವಿ ನಾವು. ಈ 80 ಮಾರ್ಕ್ಸ್ ಅಲ್ಲಿ ನಮ್ಮಲ್ಲಿ ಲಾಸ್ಟ್ ಇಯರ್ ಇಂದ ಪ್ರಶ್ನೆ ಪತ್ರಿಕೆ ಮಾದರಿನಲ್ಲಿ ತುಂಬಾ ಬದಲಾವಣೆ ಆಗಿರೋದನ್ನ ನಾವು ನೋಡಬಹುದು. ಅಂದ್ರೆ ಪಾರ್ಟ್ ಎ ನಲ್ಲಿ 4 ಭಾಗಗಳಲ್ಲೂ ಒಂದೊಂದು ಮಾರ್ಕ್ಸಿನ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದ್ರ ಜೊತೆಗೆ ಪಿಕ್ಚರ್ ಓರಿಯೆಂಟೆಡ್ ಕ್ವಶನ್ಸ್ ಇರುತ್ತೆ. ಫಸ್ಟ್ ನಮ್ ಕ್ವಶನ್ ಪೇಪರ್ ಅಲ್ಲಿ 3 ಗಂಟೆ ಟೈಮ್ ಕೊಟ್ಟಿರ್ತಾರೆ. ಲಾಸ್ಟ್ ಇಯರ್ ಎಲ್ಲ ಮಕ್ಕಳು ಗಮನಿಸಬೇಕು, 3 ಗಂಟೆ 15 ನಿಮಿಷಗಳ ಕಾಲ ಟೈಮ್ ಇರ್ತಿತ್ತು. ಅದರಲ್ಲಿ 3 ಗಂಟೆ ಬರೆಯಕ್ಕಿರ್ತಿತ್ತು, 1/4 ಗಂಟೆ ಕ್ವಶನ್ ಪೇಪರ್ ಅನಲೈಸ್ ಮಾಡೋದಕ್ಕೆ ಇರ್ತಾ ಇತ್ತು. ಆದ್ರೆ ಈ ಸರಿ 2 ಗಂಟೆ 45 ನಿಮಿಷ ಬರೆಯೋದಕ್ಕಿರುತ್ತೆ, ಇನ್ನು 15 ನಿಮಿಷಗಳು ಕ್ವಶನ್ ಪೇಪರ್ ಅನಲೈಸ್ ಮಾಡಕ್ಕಿರುತ್ತೆ. ಮತ್ತೆ ಮಕ್ಕಳುಗಳು ಅನಲೈಸ್ ಮಾಡ್ಬೇಕು, ಅದನ್ನ ಓದ್ಕೊಳ್ಬೇಕು. ಯಾಕೆಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದಾಗ 1 ಮಾರ್ಕ್ಸ್ 2 ಮಾರ್ಕ್ಸ್ ಜಾಸ್ತಿ ಇದೆ, ಈಸಿ ಇದೆ ಅಂತ ಅನ್ಸ್ಬಿಡುತ್ತೆ. ಆದ್ರೆ ತುಂಬಾ ಡೆಪ್ತ್ ಆಗಿ ಓದ್ ಮಕ್ಕಳು ಮಾತ್ರ 80 ಮಾರ್ಕ್ಸ್ಗೂ ಅಟೆಂಡ್ ಮಾಡಕ್ಕಾಗೋದು ಈ ಕ್ವಶನ್ ಪೇಪರ್ನ. ಸುಮ್ನೆ ಏನೋ ರ್ಯಾಂಡಮ್ ಬಂಗ್ ಓದ್ತೀವಿ ಅಂದಾಗ ತುಂಬಾ ಹೋಗಿ ಮಾರ್ಕ್ಸ್ ಕಡ್ಕೊಂಡ್ಬಿಡ್ತಾರೆ. 1 ಮಾರ್ಕ್ಸ್ ತಪ್ಪ ಆನ್ಸರ್ ಬರೆದ್ರೆ ಅವರು 2 ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ ಅವ್ರಿಗೆ. ಅದು ಅರ್ಥ ಆಗ್ಬೇಕು ಅವ್ರಿಗೆ. ಹಾಗಾಗಿ ಪ್ರಾರಂಭದಲ್ಲಿ ಅವ್ರು 15 ನಿಮಿಷ ಕ್ವಶನ್ ಪೇಪರ್ ಚೆನ್ನಾಗಿ ಓದ್ಕೊಂಡ್ಲಿ ಅವರು. ಇನ್ನು ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಈ ವರ್ಷ ಏನ್ ಮಾಡಿದ್ದಾರೆ, ಈ ಹಾರ್ಡ್ಸ್ ಲಾಟ್ಸ್ ಅಂತ ನಾವು ಮಾಡ್ತೀವಿ. ಲೋಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್, ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಅಂತ. ಅದ್ರ ಡೆಪ್ತ್ ನಾಲೆಡ್ಜ್ ಮಕ್ಕಳುಗಳಿಗೆ ಅವಶ್ಯಕತೆ ಇಲ್ಲ. ಲೋವರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಅಂತಂದ್ರೆ ಈಸಿ, ಎಷ್ಟು % ಈಸಿ ಇದೆ ಅನ್ನುವಂಥದ್ದು. ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಅಂತ ಡಿಫಿಕಲ್ಟಿ ಲೆವೆಲ್ ಎಷ್ಟಿದೆ ಅನ್ನುವಂಥದ್ದು, ಕಷ್ಟದ ಕ್ವಶನ್ಸ್ ಎಷ್ಟಿದೆ ಅಥವಾ ಮಕ್ಕಳೇ ವಿಶ್ಲೇಷಣೆ ಮಾಡಿ ಬರೆಯುವಂಥದ್ದು ಎಷ್ಟಿದೆ ಅನ್ನುವಂಥದ್ದನ್ನ ಅದು ತಿಳಿಸುತ್ತೆ. ಈ ವರ್ಷ ನಮ್ಮ ರಾಜ್ಯಶಾಸ್ತ್ರದಲ್ಲಿ 65-35 ರೇಷಿಯೋದಲ್ಲಿ ನಾವು ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿದ್ದಾರೆ. ಹಂಗಂದ್ರೆ ಅದು ಈಸಿ ಕ್ವಶನ್ ಪೇಪರ್, ಡಿಫಿಕಲ್ಟ್ ಆಗಿರೋದಿಲ್ಲ. ಮುಂದಿನ ದಿನಗಳಲ್ಲಿ ಹಾರ್ಟ್ಸ್ ಲೆವೆಲ್ ನ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ.
ಅದಾದ್ರೆ ಈ ವರ್ಷಕ್ಕೆ ನಮ್ಮ ಮಕ್ಕಳಿಗೆ ಇಲ್ಲ ಅನ್ನೋಂಥದ್ದನ್ನ ಅವ್ರ ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ಬಹುಶಃ ಅದು ಕ್ವಶನ್ ಪೇಪರ್ ಸೆಟ್ ಮಾಡೋರ್ಗೆ ಅವಶ್ಯಕತೆ ಇರುತ್ತೆ. ಮಕ್ಕಳು ಇದ್ದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಇಲ್ಲ, ತಕ್ಷಣ ಹೇಳುವಂತದ್ದು ಯಾರು ಹೇಗೆ ಇಂಥವುಗಳು ಲೋವರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಈಸಿ ಅಂತ ಬರುತ್ತೆ. ಅದು ಜಾಸ್ತಿ ಇರುತ್ತೆ, 65% ಇರುತ್ತೆ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಈ ಕ್ವಶನ್ ಪೇಪರ್ ನ ಈಸಿಯಾಗಿ ಅಟೆಂಡ್ ಮಾಡಬಹುದು, ಆದ್ರೆ ಓದಿರ್ಬೇಕು ಅಷ್ಟೇ. ಇವಾಗ ನಮ್ಮ ಕ್ವಶನ್ ಪೇಪರ್ ನಾವು ನೋಡೋದಾದ್ರೆ ನಮ್ಮಲ್ಲಿ ABCDE ಅಂತ ಬರುತ್ತೆ ಪಾರ್ಟ್. ಈ ಅನ್ನೋದು ಕೊನೆಯದೇನಿದೆ ಅಂತಂದ್ರೆ ಈ ಬ್ಲೈಂಡ್ ಸ್ಟೂಡೆಂಟ್ಸ್ ಇರುತ್ತೆ. ನಾನು ಹೇಳ್ದೆ ನಿಮ್ಗೆ, ನಮ್ಮ ಸಬ್ಜೆಕ್ಟ್ ಅಲ್ಲಿ ಈ ವರ್ಷದಿಂದ ಪಿಕ್ಚರ್ ಓರಿಯೆಂಟೆಡ್ ಕ್ವಶನ್ಸ್ ಅನ್ನ ಇಟ್ಟಿದ್ದಾರೆ. 3 ಇಟ್ಟಿರ್ತಾರೆ. 1 ಮಾರ್ಕ್ಸಿಗೆ 1, 2 ಮಾರ್ಕ್ಸಿಗೆ 1, 5 ಮಾರ್ಕ್ಸಿಗೆ 1 ಇಟ್ಟಿರ್ತಾರೆ. ಹಾಗಾಗಿ ಆ ಮಕ್ಕಳುಗಳಿಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಡೈರೆಕ್ಟ್ ಕ್ವಶನ್ ಅನ್ನ ಕೇಳಿರ್ತಾರೆ. ಬೇರೆ ಕ್ವಶನ್ ಕೇಳಿರ್ತಾರೆ ಅಥವಾ ಪಿಕ್ಚರ್ ರಿಲೇಟೆಡ್ ಒಂದೊಂದ್ ಸಾರಿ ಕೇಳಿರ್ಬೋದು ಅಷ್ಟೇ. ಅದನ್ನ ಮಕ್ಕಳು ಸ್ಟಿಕ್ ಆನ್ ಆಗಕ್ಕಾಗಲ್ಲ, ಬೇರೆ ಮಕ್ಕಳು ನೋಡ್ಕೋಬೇಕು. ಇಲ್ಲ ಬೇರೆ ಕ್ವಶನ್ಸ್ ಇದ್ರಲ್ಲೇನೆ ಕೇಳಿರ್ತಾರೆ, ಆತರ ಇರುತ್ತೆ. ಇನ್ನು ಈ ಭಾಗ ಏನಿದೆ ಅದು ಬ್ಲೈಂಡ್ ಮಕ್ಕಳಿಗೆ ಮಾತ್ರ ಅದು ಇರುತ್ತೆ, ಬೇರೆ ಮಕ್ಕಳು ಅಟೆಂಡ್ ಮಾಡೋಂಗಿಲ್ಲ. ಮತ್ತೆ ನಾವು ಪಿಕ್ಚರ್ ಅದನ್ನೇ ಓದ್ಕೊಂಡು ಬರೆಯೋ ಹಾಗಿಲ್ಲ. ಪಿಕ್ಚರ್ ಅನ್ನ ಅಟೆಂಡ್ ಮಾಡಿರ್ತೀವಿ ನಾವು, ಪಿಕ್ಚರ್ ನಾವು ಅಟೆಂಡ್ ಮಾಡಲ್ಲ, ಈ ಭಾಗನ ಮಾಡೋಣ ಅಂತ ಹೇಳಿ ಮಾಡೋಂಗಿಲ್ಲ. ಬ್ಲೈಂಡ್ ಮಕ್ಕಳನ್ನ ನಾವು ಕಾಲೇಜ್ ವೈಸ್ ಗುರ್ತ್ ಮಾಡಿರ್ತೀವಿ, ಅವರಿಗೆ ಗ್ರೀನ್ ಸ್ಟಿಕ್ಕರ್ ಹಾಕಿರ್ತಾರೆ. ಅಂತ ಮಕ್ಕಳು ಮಾತ್ರ ಈ ಪಾರ್ಟ್ ಅನ್ನ ಅಟೆಂಡ್ ಮಾಡಬೇಕು. ಎಲ್ಲ ಮಕ್ಕಳು ದಯವಿಟ್ಟು ಅಟೆಂಡ್ ಮಾಡಬಾರ್ದು ಅದನ್ನ. ಮೇಡಮ್, ಇನ್ನು ಪಾರ್ಟ್ ಏನಲ್ಲಿ ಬಂದ್ರೆ ಇದರಲ್ಲಿ 4 ಮೈನ್ಸ್ ಇರುತ್ತೆ. ಫಸ್ಟ್ ಇಲ್ಲಿ 4 ಮೈನ್ಸ್ ಅಲ್ಲೂ 5 ಕ್ವಶನ್ಸ್ ಇರುತ್ತೆ. ಎಲ್ಲದೂ 1 ಮಾರ್ಕ್ಸ್ ಇರುತ್ತೆ. ಮತ್ತೆ ಚಾಯ್ಸಸ್ ಇರಲ್ಲ ಇದರಲ್ಲಿ. ಯಾವ ಮೈನ್ ಅಲ್ಲೂ ಇಲ್ಲಿ ಚಾಯ್ಸಸ್ ಇರೋದಿಲ್ಲ. ಆದ್ರೆ ಕ್ವಶನ್ ಪ್ಯಾಟರ್ನ್ ಚೇಂಜ್ ಇರುತ್ತೆ. ಇವಾಗ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ಫಸ್ಟ್ ಮೈನ್ ಅಲ್ಲಿ 1 ಕ್ವಶನ್ ಕೇಳಿರ್ತಾರೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಉದಾಹರಣೆಗೆ ಆಪರೇಷನ್ ಪೋಲೋ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿರ್ತಾರೆ ಅಂತ ಅನ್ಕೊಳ್ಳಿ. ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಡಯಾರ್ಕಿ, ಹೈದರಾಬಾದಿನ ವಿಲೀನ, ಕಾಶ್ಮೀರದ ವಿಲೀನ, ಪ್ರಥಮ ಮಹಾಚುನಾವಣೆ. ಇದರಲ್ಲಿ ಮಕ್ಕಳು ಇಲ್ಲಿ ನಾವು ಬುದ್ಧಿವಂತರು 1 ಮಾರ್ಕ್ಸಿಗೆ ಏನೋ ಆನ್ಸರ್ ಕೊಡಬಹುದು ಅಂತ ಬಂದವ್ರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಯಾಕೆಂದ್ರೆ ಇಲ್ಲಿ ಆಪ್ಷನ್ಸ್ ಇರೋವೆಲ್ಲದು ಫಸ್ಟ್ನೇ ಚಾಪ್ಟರ್ದೇ ಆನ್ಸರ್ಸ್ಗಳಿವರು. ಅಲ್ಲಿ ಹೋದಾಗ ಅವ್ರು ಓದ್ಲಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಇದಕ್ಕೆ ಆನ್ಸರ್ ಹೈದರಾಬಾದಿನ ವಿಲೀನ ಅಂತ ಹೇಳಿ ಈ ರೀತಿಯ ಕ್ವಶನ್ಸ್ ಅನ್ನ ಕೇಳಿರ್ತಾರೆ ಇಲ್ಲಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಪಿಕ್ಚರ್ ರಿಲೇಟೆಡ್ ಇರುತ್ತೆ. ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಒಂದು ಮರಗಳಿರುತ್ತೆ, ಮರದ ಮುಂದೆ ಒಂದು ಅಜ್ಜಿ ನಿಂತಿರ್ತಾರೆ. ಈ ಚಿತ್ರ ಆ ತರದೊಂದು ಚಿತ್ರ ಕೊಟ್ಬಿಟ್ಟು ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಇವರು ಯಾವ ಜಿಲ್ಲೆಗೆ ಸೇರಿದವರು ತಿಳಿಸಿ ಅಂತ ಕೇಳ್ಬಿಡ್ತಾರೆ. ನಾವು ಮಕ್ಕಳಿಗೆ ಹೇಳಿರ್ತೀವಿ, ಸಾಲುಮರದ ಪರಿಸರ ಚಳುವಳಿನಲ್ಲಿ ಸಾಲುಮರದ ತಿಮ್ಮಕ್ಕನ ಬಗ್ಗೆ ಹೇಳಿರ್ತೀವಿ. ಅವಾಗ ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕು, ಸಾಲುಮರದ ತಿಮ್ಮಕ್ಕ ಇವರು ಅಂತ. ಆನ್ಸರ್ಸ್ ಅಲ್ಲೇ ಕೊಟ್ಟಿರ್ತಾರೆ. ರಾಮನಗರ, ಬೆಂಗಳೂರು, ಶಿವಮೊಗ್ಗ, ಮೈಸೂರು ಅಂತ ಹೆಂಗೆ ಹಾಸನ್ ಅಂತಾನು ಕೊಟ್ಟಿರ್ಬೋದು. ರಾಮನಗರ ಜಿಲ್ಲೆ ಅಂತ ಹೇಳಿ ಅವರು ಬರಿಬೇಕಾಗುತ್ತೆ. ಈ ತರದ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕು, ಮಕ್ಕಳುಗಳು ಸಾಮಾನ್ಯವಾಗಿ ಬುಕ್ಸ್ ಗಳನ್ನ ಓದಿದ್ರು ಪಿಕ್ಚರ್ಸ್ ನೋಡಕ್ ಹೋಗಲ್ಲ. ಈ ಸಲ ಪಿಕ್ಚರ್ ರಿಲೇಟೆಡ್ ಕ್ವಶನ್ಸ್ ಇರೋದ್ರಿಂದ ದಯಮಾಡಿ ಅವರು ಬುಕ್ಸ್ ಗಳಲ್ಲಿ ಇರುವಂತಹ ಪಿಕ್ಚರ್ಸ್ ಗಳನ್ನ ಒಂದ್ಸಲಿ ನೋಡ್ಲಿ. ಚಳುವಳಿಗೆ ಸಂಬಂಧಪಟ್ಟ ಹಾಗೆ, ಪ್ರಜಾಪ್ರಭುತ್ವದ ಸವಾಲುಗಳಿಗೆ ಸಂಬಂಧಪಟ್ಟ ಹಾಗೆ ಬುಕ್ಸ್ ಗಳಲ್ಲಿ ಪಿಕ್ಚರ್ಸ್ ಗಳಿದೆ, ಅದನ್ನ ನೋಡ್ಲಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಮ್ಮ ಬುಕ್ಸ್ ರಿವೈಸ್ ಆಗಿ ಒಂದು 5 ವರ್ಷ ಆಗಿದೆ, ಹಳೆ ಇದು. ಆದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ವರ್ಷದಿಂದ ನಾವು ಮಾಡಿರೋದು. ಹಾಗಾಗಿ ಪಿಕ್ಚರ್ಸ್ ಗಳಲ್ಲಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏನೋ ಹೊಸ ಬುಕ್ಸ್ ಬಂದ್ರೆ ಅವಾಗ ಅಲ್ಲಿ ಬುಕ್ಸ್ ಗಳನ್ನ ಪಿಕ್ಚರ್ಸ್ ಗಳನ್ನ ಆಡ್ ಮಾಡ್ಬಿಡ್ತಾರೆ. ಹಾಗಾಗಿ ಲೆಕ್ಚರರ್ಸ್ಗಳು ಆ ರಿಲೇಟೆಡ್ ಆಗಿರುವಂತಹ ಪಿಕ್ಚರ್ ಗಳನ್ನ ಇಂಟರ್ನೆಟ್ ಏನು ಇವತ್ತು ಈಸಿಯಾಗಿ ಅಕ್ಸೆಸಿಬಲ್ ಇದೆ, ಹಾಗಾಗಿ ಅದನ್ನ ಸ್ವಲ್ಪ ತಂದ್ಬಿಟ್ಟು ಡೌನ್ಲೋಡ್ ಮಾಡಿ ಮಕ್ಕಳಿಗೆ ತೋರಿಸಿದ್ರೆ ಈ 3 ಬ್ಲಾಕ್ ಅಲ್ಲೂ ಆನ್ಸರ್ಸ್ ನ ಅವರು ಬರೆಯೋದಕ್ಕೆ ಈಸಿ ಆಗ್ಬಿಡುತ್ತೆ ಮಕ್ಕಳಿಗೆ ಅನ್ನುವಂಥದ್ದು. ಇನ್ನು ಸೆಕೆಂಡ್ ಮೈನ್ಗೆ ಹೋದ್ರೆ ಮೇಡಮ್, ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಹೇಳಿ ಇರುತ್ತೆ. ಇಲ್ಲೂ ಅಷ್ಟೇ 5 ಕ್ವಶನ್ಸ್ ಇರುತ್ತೆ, ಚಾಯ್ಸ್ ಇರಲ್ಲ. 5 ಮಾರ್ಕ್ಸ್ ಇರುತ್ತೆ, 6ರಿಂದ 10 ತನಕ ಇರುತ್ತೆ. ಇಲ್ಲಿ ಅವರು ಆನ್ಸರ್ನ ಕೊಡ್ಬೇಕಾಗುತ್ತೆ. ಡ್ಯಾಶ್ ಕೇಳಿರ್ತಾರೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಚುನಾವಣೆಯ ಮೂಲ ಪದ ಯಾವುದು ಅಂತ ಕೇಳ್ತಾರೆ. ಅವಾಗ ಅಲ್ಲಿ ಆನ್ಸರ್ಸ್ ಮೇಲ್ ಕೊಟ್ಟಿರ್ತಾರೆ, 5 ಆನ್ಸರ್ಸ್ ಇರುತ್ತೆ. ಮಕ್ಕಳು ಈ ಭಾಗವನ್ನ ಸೆಕೆಂಡ್ ಪಾರ್ಟ್ ಮತ್ತೆ ಥರ್ಡ್ ಪಾರ್ಟ್ ಅನ್ನ ಅಟೆಂಡ್ ಮಾಡುವಾಗ ಸ್ವಲ್ಪ ಅಲರ್ಟಿವ್ ಆಗಿರ್ಬೇಕು. ಯಾಕೆ ಅಂದ್ರೆ ಇಲ್ಲಿ 1 ಕ್ವಶನ್ ತಪ್ಪಾದ್ರೆ 2 ಕ್ವಶನ್ ಆನ್ಸರ್ ತಪ್ಪಾಗ್ಬಿಡುತ್ತೆ, 2 ಮಾರ್ಕ್ಸ್ ಹೋಗುತ್ತೆ. ಉದಾಹರಣೆಗೆ ನೋಡಿ, ಈ ಅಕ್ಷರ ಕ್ರಾಂತಿ ಪರಿಕಲ್ಪನೆ ಅವಹರಿಕಾರ ಡ್ಯಾಶ್ ಅಂತ ಕೇಳ್ಬೋದು. ಹಾಗೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಬಂಗಬಂಧು ಡ್ಯಾಶ್ ಅಂತ ಕೇಳ್ಬೋದು. ಇವಾಗ ಆನ್ಸರ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಜ್ಯೋತಿಬಾ ಫುಲೆ ಕೊಟ್ಟಿರ್ತಾರೆ, ಶೇಖ್ ಮುಜಿಬುರ್ ರೆಹಮಾನ್ ಕೊಟ್ಟಿರ್ತಾರೆ. ಈ ಮಕ್ಕಳು ಮಿಸ್ ಆಗೇನಾರೋ ಅಕ್ಷರ ಕ್ರಾಂತಿಯ ಹರಿಕಾರಗೆ ಶೇಖ್ ಮುಜಿಬುರ್ ರೆಹಮಾನ್ ಬರೆದ್ರು ಅಂದ್ರೆ ನೆಕ್ಸ್ಟ್ ಬಂಗಬಂಧುಗೆ
ಜ್ಯೋತಿಬಾ ಫುಲೆ ಬರೀಲೇಬೇಕು ಅವರು. ಹಾಗಾಗಿ ಇಲ್ಲಿ 2 ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಮಕ್ಳುಗಳು ಗೊತ್ತಿದ್ದೋಕ್ ಮಾತ್ರ ಅಟೆಂಡ್ ಮಾಡಿ, ಗೊತ್ತಿಲ್ಲದ ಸುಮ್ನೆ ಬಿಟ್ಬಿಟ್ರೆ ಬಾರಿ ವೇಸ್ಟ್ ಇದು. ಇದು ಸೆಕೆಂಡ್ ಮೈನ್ ಅಲ್ಲಿ. ಇನ್ನು ಥರ್ಡ್ ಮೈನ್ಗೆ ಹೋದ್ರೆ ಮೇಡಮ್, ಇಲ್ಲಿ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಇರುತ್ತೆ. 11th ಕ್ವಶನ್ ಅದು. ಪಾರ್ಟ್ ಎ ನಲ್ಲಿ ABCDE ಅಂತ 5 ಕ್ವಶನ್ಸ್ ಇರುತ್ತೆ. ಇಲ್ಲಿ ಕ್ವಶನ್ಸ್ ಅಲ್ಲಿ ಚಾಯ್ಸ್ ಇರಲ್ಲ, ಆನ್ಸರ್ಸ್ ಅಲ್ಲಿ ಚಾಯ್ಸ್ ಇರುತ್ತೆ. 6 ಆನ್ಸರ್ಸ್ ಕೊಟ್ಟಿರ್ತಾರೆ. ಮಕ್ಕಳು ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಪಾರ್ಟ್ ಏನ ಬರ್ಕೊಬಿಡ್ಬೇಕು ಅವರು. ಇಲ್ಲಾಂದ್ರೆ ಅದು ವ್ಯಾಲ್ಯೂಯೇಷನ್ ಕನ್ಫ್ಯೂಸ್ ಆಗುತ್ತೆ, ಇನ್ನು ಬೇರೆ ಬೇರೆ ಪ್ರಾಬ್ಲಮ್ ಆಗುತ್ತೆ. ಮೌಖಿಕ ಆದೇಶ ಅಂತಾನೆ ಅನ್ಕೊಂಡ್ರು ಪರವಾಗಿಲ್ಲ, ಅವರು ಪಾರ್ಟ್ ಏನ ಬರ್ಕೊಬಿಡ್ಲಿ. ಆಮೇಲೆ ಈ ನಮ್ಮಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡುವಾಗ ನೋಡುವಂತದ್ದು ಏನು ಅಂದ್ರೆ ಹೊಂದಿಸಿ ಇದೆಯಲ್ಲ, ಹಂಗಾಗಿ ಬರೀ ಹೊಂದಿಸಿ ಬರೀತಾರೇನೋ ಅಂತ ನಮಗೆ ಡೌಟ್ ಆಗ್ತಿರುತ್ತೆ. ಆಕ್ಚುಲಿ ಇದನ್ನ ಕ್ವಶನ್ ನಾವು ಚೇಂಜ್ ಮಾಡಬೇಕು ಫ್ರೇಮರ್ಸ್. ಭಾಗ ಎನಲ್ಲಿರುವಂತಹ ಪ್ರಶ್ನೆಗಳಿಗೆ ಭಾಗ ಬಿ ನಲ್ಲಿರುವಂತಹ ಸರಿಯಾದ ಉತ್ತರವನ್ನ ಹೊಂದಿಸಿ ಬರೆಯಿರಿ ಅಂತ ಆಗ್ಬೇಕದು ಕ್ವಶನ್. ಇವ್ರು ಸುಮ್ನೆ ಯಾವ್ದೋ ಒಂದನ್ನು ಹೊಂದಿಸಿ ಬರೆದಿರ್ತಾರೆ. ಇಲ್ಲೂ ಅಷ್ಟೇ ಸೇಮ್ ನಾನು ಏನ್ ಹೇಳಿದೆ ಸೆಕೆಂಡ್ ಮೈನ್ ಅಲ್ಲಿ ಅದೇ ಪ್ರಾಬ್ಲಮ್ ಆಗುತ್ತೆ. ಒಂದ್ ತಪ್ಪಾದ್ರೆ 2 ಆನ್ಸರ್ ತಪ್ಪು, 2 ಕ್ವಶನ್ಸ್ ತಪ್ಪಾಗುತ್ತೆ, 2 ಆನ್ಸರ್ ಹೋಗ್ಬಿಡುತ್ತೆ. ಹಾಗಾಗಿ ಮಕ್ಕಳು ಹುಷಾರಾಗಿ ಈ ಭಾಗವನ್ನು ಅಟೆಂಡ್ ಮಾಡಬೇಕು. ಇನ್ನು 4th ಮೈನ್ ಅಲ್ಲಿ ಹೋದ್ರೆ ಮೇಡಮ್, ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಆಪ್ಷನ್ಸ್ ಇರಲ್ಲ, ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಅದಕ್ಕೆ ಅವರು 5 ಕ್ವಶನ್ಸ್ ಇರುತ್ತೆ, ಚಾಯ್ಸ್ ಇರಲ್ಲ, ಆನ್ಸರ್ ಕೊಡ್ಕೊಂಡು ಹೋಗ್ಬೇಕು. ಉದಾಹರಣೆಗೆ ಒಂದ್ ಹೇಳ್ಬೇಕು ಅಂತಂದ್ರೆ ಮೂಕನಾಯಕ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂತ ಕೇಳ್ಬೋದು. ಡಾಕ್ಟರ್ BR ಅಂಬೇಡ್ಕರ್. ಆದ್ರೆ ಬರೀ ಅಷ್ಟೇ ಬರೋದಲ್ಲ, ಒಂದು ವರ್ಡ್ ಅಲ್ಲಿ ಬರೀಲಿ, ಮೂಕನಾಯಕ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅಂತ ಬರೆದ್ರೆ ಒಳ್ಳೇದು. ಇಲ್ಲ ತೀರಾ ಬರೆಯಲ್ಲ ಅವರು ಅಂತಂದ್ರೆ ಮೂಕನಾಯಕ ಅಂತಂದ್ರೂ ನಡೆಯುತ್ತೆ. ಒಟ್ನಲ್ಲಿ ಆನ್ಸರ್ ಅಂತ ಇರ್ಬೇಕು. ಫಸ್ಟ್ ಪಾರ್ಟ್ ಅಲ್ಲಿ, ಎ ಪಾರ್ಟ್ ಅಲ್ಲಿ ಇಷ್ಟು ಬರುತ್ತೆ, 20 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಮೇಡಮ್ ಭಾಗ ಬಿ 5ನೇ ಭಾಗ ಬರುತ್ತೆ. ಅದರಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಆ 5 ಕ್ವಶನ್ಸ್ ಗೆ ಅವ್ರು ಅಟೆಂಡ್ ಮಾಡಬೇಕು. 8 ಕ್ವಶನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಚಾಯ್ಸ್ ಇರುತ್ತೆ, 3 ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಮಕ್ಕಳು ಹುಷಾರಾಗಿ ಚಾಯ್ಸ್ ಅನ್ನ ನೋಡ್ಕೊಂಡು ಕ್ವಶನ್ ಈಸಿ ಆಗಿರುವಂತವು, ಪಾಯಿಂಟ್ಸ್ ಇರುವಂತವನ್ನ ಬರೆದ್ರೆ ಬಾರಿ ಒಳ್ಳೇದು. ಆಮೇಲೆ ಇನ್ನೊಂದನ್ನ ಹೇಳ್ತೀನಿ, ಇಲ್ಲಿ ಮಕ್ಳು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ 2 ಮಾರ್ಕ್ಸ್ ಆನ್ಸರ್ಸ್ ಇದು, 2 ಲೈನ್ ಅಲ್ಲಿ ಬರೆಯುವಂತ ಆನ್ಸರ್ಸ್. ಹಾಗಾಗಿ 1 ಅಥವಾ 2 ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡಿದ್ರು ನಡೆಯುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಒಂದೇನಾರ ಮಿಸ್ ಆಗೋರಿಗೆ ಓವರ್ ಕಾನ್ಫಿಡೆನ್ಸ್ ಆಗಿ ತಪ್ಪಾದ್ರೆ ಅಲ್ಲಿ ಅದನ್ನ ಸರಿ ಮಾಡ್ಕೊಬಿಡ್ಬೋದು ನಾವು ಅನ್ನುವಂಥದ್ದು. ಹಾಗೆ ಆಮೇಲೆ ಒಂದ್ ವರ್ಡ್ಸ್ ಅಲ್ಲಿ ಇದ್ರೆ, ಇವಾಗ ಎಂದರೇನು ಅಂತ ಕೇಳಿದಾಗ ಸಂಪೂರ್ಣವಾಗಿ ವರ್ಡ್ಸ್ ಅಲ್ಲಿ ಬರೆದ್ರೆ ಒಳ್ಳೇದವ್ರು, ಒಂದೊಂದೇ ಪದ ಬರೆಯೋದು. ಅಥವಾ 2 ಕಾರಣಗಳನ್ನ ಕೊಡಿ ಅಂತ ಕೇಳಿದ್ರೆ ಅವ್ರು ಒಂದೇ ಲೈನ್ ಅಲ್ಲಿ ಅಂಟಿಸ್ಕೊಂಡು ನಾವೇ ಕಾಮ ಹಾಕ್ಬೇಕು ವ್ಯಾಲ್ಯೂಯೇಟರ್ಸ್, ಆತರ ಬರೆದ್ಬಿಟ್ಟಿರ್ತಾರೆ. ಆತರ ಬರೆಯೋದು ಬೇಡ ಅವರು. ಯಾಕಂದ್ರೆ ಈ 1 ಮಾರ್ಕ್ಸ್ 2 ಮಾರ್ಕ್ಸ್ ಮಕ್ಕಳು ಮೆಂಟಾಲಿಟಿನ, ಮೈಂಡ್ ಸೆಟ್ ಅನ್ನ ನಾವು ಅನಲೈಸ್ ಮಾಡ್ತೀವಿ. ಇವಾಗ ಲಾಂಗ್ ಆನ್ಸರ್ಸ್ ಹೋದಾಗ ವ್ಯಾಲ್ಯೂಯೇಷನ್ ಮಾಡುವಾಗ ಅಲ್ಲಿ ಬಹುಶಃ ಅವ್ರಿಗೆ 1 ಮಾರ್ಕ್ಸ್ ಜಾಸ್ತಿ ಸಿಗ್ಬೋದು, ಇವ್ರ ಮೈಂಡ್ ಸೆಟ್ ಚೆನ್ನಾಗಿದೆ ಅಂತ ಗೊತ್ತಾದ್ರೆ, ವ್ಯಾಲ್ಯೂಯೇಟರ್ಸ್ ಒಂದು ಒಳ್ಳೆ ಅಭಿಪ್ರಾಯ ಬಂದ್ರೆ. ಹಾಗಾಗಿ ಇದನ್ನ ಇವರು ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅನ್ನುವಂಥದ್ದು. ಬಿಡಿಸಿ ಆನ್ಸರ್ ಬರೆದ್ರೆ ಒಳ್ಳೇದು. ಇಲ್ಲೂ ಒಂದ್ ಚಿತ್ರ ಇರುತ್ತೆ ಮೇಡಮ್, ಕಾರಣವನ್ನ ಕೊಡಿ ಅಂತ ಕೇಳಿರ್ತಾರೆ, ನೋಡ್ಕೊಂಡು ಚಿತ್ರನ ಆನಂದ ಮಾಡ್ಕೊಂಡು ಬರೆದ್ರೆ ಅವ್ರು ಒಳ್ಳೇದು. ಇನ್ನು 6th ಮೈನ್ ಅಲ್ಲಿ ಭಾಗ ಸಿ ಬರುತ್ತೆ. ಭಾಗ ಸಿ ನಲ್ಲಿ ಏನಂದ್ರೆ, ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 15-20 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಇಲ್ಲಿ 9 ಕ್ವಶನ್ಸ್ ಕೊಟ್ಟಿರ್ತಾರೆ. 6 ಕ್ವಶನ್ಸ್ ಗಳಿಗೆ ಉತ್ತರ ಕೊಡ್ಬೇಕು ಅವರು. 30 ಮಾರ್ಕ್ಸ್ ಇರುತ್ತೆ. ಆದ್ರೆ ಇಲ್ಲಿ ಚಾಯ್ಸ್ ಬರೆಯಕ್ ಹೋಗ್ಬಾರ್ದವ್ರು, ಸುಮ್ನೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅವ್ರಿಗೆ. ಹಾಗಾಗಿ ನೋಡ್ಕೊಂಡು ಯಾವ್ದು ಪಾಯಿಂಟ್ ವೈಸ್ ಇರುತ್ತೆ ಅಂತವುಗಳನ್ನ ಸೆಲೆಕ್ಟ್ ಮಾಡ್ಕೊಳೋದು ಒಳ್ಳೇದು. ಅದ್ರ ಜೊತೆಗೆ ಈ ಕ್ವಶನ್ ಗಳನ್ನ ಬರೆಯುವಾಗ ಅವರು ಪೀಠಿಕೆ ಹಾಕ್ಬೇಕು. ಒಂದು ಯಾವ್ದನ್ನಾರು ಕೇಳಿದ್ರೆ, ಉದಾಹರಣೆಗೆ ಇವಾಗ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ರೆ, ನಾಗರಿಕ ಸೇವಾ ವರ್ಗ ಅಂದ್ರೆ ಏನು, ಆಡಳಿತದಲ್ಲಿ ಅದರ ಪಾತ್ರ ಏನು, ಒಂದ್ 4-5 ಲೈನ್ ಅಲ್ಲಿ ಬರೆದ್ಬಿಟ್ಟು, ಆಮೇಲೆ ಅದರದ್ದು 9 ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸ್ ನ ಬಸ್ಟ್ ಬರ್ದ್ಬಿಡ್ಲಿ ಅವರು. ಎಲ್ಲಾ ಪಾಯಿಂಟ್ಸ್ ಗಳನ್ನ ಬರೆದ್ರೆ ಒಳ್ಳೇದು, 5 ಬರಿಬೇಕು ಅಂತ ಏನಿಲ್ಲ. ಆಮೇಲೆ 5ಕ್ಕೆ ಎಕ್ಸ್ಪ್ಲೈನ್ ಮಾಡ್ಲಿ. ಸಾಮಾನ್ಯವಾಗಿ ನಾವ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ, 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 1.5 2 ಪೇಜ್ ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬರೀ 1 ಪೇಜ್ ಅಲ್ಲಿ ಬರ್ದಿದ್ರೆ ಮಾರ್ಕ್ಸ್ ಕೊಡಕ್ ನಾವು ಲೆಕ್ಕ ಹಾಕೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. 1.5 2 ಪೇಜ್ ಅಷ್ಟು ಬರೆಯುವಷ್ಟು ಕ್ವಶನ್ ಆನ್ಸರ್ಸ್ ಅಂತ ನಾವು ಬರ್ಸಿರ್ತೀವಿ ಕ್ಲಾಸ್ ರೂಮ್ ಅಲ್ಲಿ. ಅಂದ್ರೆ ಪೇಜ್ ಲೆಕ್ಕ ಇಟ್ಕೊಳ್ಳೋದು ತಪ್ಪು ಅಲ್ವಾ? ಆಕ್ಚುಲಿ ಪೇಜ್ ಲೆಕ್ಕ ಇಟ್ಕೊಳ್ಳೋದು ತಪ್ಪಾಗುತ್ತೆ. ಒಂದೇ ವಿಷಯ ಇಟ್ಕೊಂಡು ಸುಮ್ನೆ ಪೇಜ್ ಗಟ್ಲೆ ಬರೆಯೋರು ಇರ್ತಾರೆ, ಅದನ್ನು ತಪ್ಪಾಗ್ಬಿಡುತ್ತೆ. ಆದ್ರೆ ಏನು ಬರಿದಲೇ ಇದ್ರೂ ತಪ್ಪಾಗುತ್ತೆ. ಇಲ್ಲಿ ಇಷ್ಟು ಇವಾಗ ಒಂದು 5 ಸಂಕ್ಷಿಪ್ತವಾಗಿ ಬರೆದ್ರು ನಿಮ್ಗೆ ಅಂಕಗಳನ್ನ ಕೊಡಕ್ಕೆ ಹಿಂಸೆ ಆಗುತ್ತೆ. ಯಾಕಂದ್ರೆ ಅದು ಮೇಲ್ ಹೋಗುತ್ತೆ, DC ಗಳಿಗೆಲ್ಲ ವ್ಯಾಲ್ಯೂಯೇಷನ್ ಹೋಗುತ್ತೆ. ಅವಾಗ ತಪ್ಪು ಅವ್ರು ಕಡಿಮೆ ಆಗೋ ಚಾನ್ಸಸ್ ಇರಬಹುದು. ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದನ್ನ ಒಂಚೂರು ಮಕ್ಕಳು ತಲೆಯಲ್ಲಿ ಇಟ್ಕೊಂಡ್ಲಿ. ಆಮೇಲೆ ಕನ್ಕ್ಲೂಷನ್ ಇರಬೇಕು, ಮುಕ್ತಾಯವನ್ನ ಮಾಡಿರ್ಬೇಕು. ನೆಕ್ಸ್ಟ್ ಪ್ಯಾರಾದಲ್ಲಿ ನೆಕ್ಸ್ಟ್ ಲೈನ್ ಇಲ್ಲಿ ಕನ್ಕ್ಲೂಷನ್ ನ ಬರೆದಿದ್ರೆ 5ಕ್ಕೆ 5 ಮಾರ್ಕ್ಸ್ ಅನ್ನ ಅವ್ರು ಸ್ಕೋರ್ ಮಾಡಬಹುದು ಮೇಡಮ್, ಏನ್ ಸಮಸ್ಯೆ ಆಗಲ್ಲ. ಇಲ್ಲಿ 6 ಕ್ವಶನ್ ಬರಿಬೇಕಾಗುತ್ತೆ, 9 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, ಅದು ಅವ್ರ ಗಮನದಲ್ಲಿ ಇರಲಿ. ನೆಕ್ಸ್ಟ್ ಲಾಸ್ಟ್ ಮೈನ್ ಮೇಡಮ್ 7th ಮೈನ್ ಡಿ ಭಾಗದಲ್ಲಿ ಬರುತ್ತೆ. ಇಲ್ಲಿ 4 ಕ್ವಶನ್ಸ್ ಕೊಟ್ಟಿರ್ತಾರೆ.
ಅದರಲ್ಲಿ 2 ಕ್ವಶನ್ಸ್ ಅನ್ನ ಅವ್ರು ಅಟೆಂಡ್ ಮಾಡಬೇಕು. ಒಂದು ಕ್ವಶನ್ಗೆ 10 ಮಾರ್ಕ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ನಾನು ಸೂಕ್ಷ್ಮವನ್ನ ಹೇಳೋದೇನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಸಬ್ಜೆಕ್ಟ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ಒಂದು ಕಂಪಲ್ಸರಿಯಾಗಿ 10 ಮಾರ್ಕ್ಸಿನ ಕ್ವಶನ್ ಇರುತ್ತೆ. 5th ಚಾಪ್ಟರ್ ಅಲ್ಲಿ ಒಂದು ಕಂಪಲ್ಸರಿಯಾಗಿ 10 ಮಾರ್ಕ್ಸಿನ ಕ್ವಶನ್ ಇರುತ್ತೆ, ಸೆಕೆಂಡ್ ಮತ್ತೆ 5th ಚಾಪ್ಟರ್ ಅಲ್ಲಿ. ಮತ್ತೆ 7, 8, 9 ಒಟ್ಟು 9 ಚಾಪ್ಟರ್ ಇದೆ ನಮ್ಮ ಇದರಲ್ಲಿ. ಅದರಲ್ಲಿ 7, 8, 9 ಈ 3 ಚಾಪ್ಟರ್ ಅಲ್ಲಿ ಯಾವ್ದಾರ 2 ಚಾಪ್ಟರ್ ಅಲ್ಲಿ ಒಂದೊಂದು ಕ್ವಶನ್ ಇರುತ್ತೆ. 3ರಲ್ಲೂ ಇರಲ್ಲ, ಯಾವ್ದಾರ 2. 7, 8ರಲ್ಲಿ ಇರ್ಬೋದು, 7, 9ರಲ್ಲಿ ಇರ್ಬೋದು, 8, 9ರಲ್ಲಿ ಇರ್ಬೋದು. ಈ ರೀತಿ ಮಕ್ಕಳು 10 ಮಾರ್ಕ್ಸಿನ ಕ್ವಶನ್ಸ್ ನ ಇಲ್ಲಿ ಓದ್ಕೊಂಡ್ರೆ ಸಾಕು. ನಾನು ವೈಟೇಜ್ ಕೊಡುವಾಗ ನಾನು ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂತ ಬೇಕಿದ್ರೆ ಅಲ್ಲಿ ಹೇಳ್ತೀನಿ ನಾನು. ಈ ರೀತಿನಲ್ಲಿ ಮೇಡಮ್ ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಸ್ನೇಹಿತರೆ, ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳ್ತಾ ಇದ್ದೀರಾ. ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿರೋದ್ರಿಂದ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೇನಾದ್ರೂ ಸಲಹೆ ಸೂಚನೆಗಳು ಬೇಕಾದಲ್ಲಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳ್ತೀನಿ. 0817245258 ಮತ್ತೊಂದು 0817224628 ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡಿಕೊಡ್ತಾ ಇರೋರು ಅಕ್ಷತಾ BM ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಜಯನಗರ, ಹಾಸನ. ಮೇಡಮ್, ಈಗ ಪಠ್ಯ ಪುಸ್ತಕದಲ್ಲಿರುವಂತಹ ಪಠ್ಯಕ್ರಮದ ಬಗ್ಗೆ ನೋಡ್ತಾ ಯಾವ ಯಾವ ಚಾಪ್ಟರ್ಗೆ ಎಷ್ಟು ವೇಟೇಜ್ ಇದೆ ಮೇಡಮ್ ಅದು ಹೇಳ್ತೀನಿ. ಅದು ಹೇಳೋಕ್ಕಿಂತ ಮುಂಚೆ ಒಂದು 2 ಮಿನಿಟ್ಸ್. ಇವಾಗ 1 ಮಾರ್ಕ್ಸ್ 2 ಮಾರ್ಕ್ಸ್ 25 ಕ್ವಶನ್ಸ್ ಇರುತ್ತೆ, ಚಾಯ್ಸ್ ಸೇರಿ 28 ಕ್ವಶನ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಮಕ್ಕಳುಗಳಿಗೆ. ಅದರಲ್ಲೂ ಜಸ್ಟ್ ಪಾಸ್ ಆಗುವಂತ ಮಕ್ಕಳುಗಳಿಗೆ ಎಕ್ಸಾಮ್ ಪ್ಯಾಕೇಜ್ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಗ್ರೌಂಡ್ಸ್ ಇರುತ್ತೆ, ಯಾವ್ಯಾವ ಗ್ರೌಂಡ್ ಅಲ್ಲಿ ಕೇಳ್ತಾರೆ ಈ 1 ಮಾರ್ಕ್ಸ್ 2 ಮಾರ್ಕ್ಸ್ ಅನ್ನೋದನ್ನ ಚೂರು ಬ್ರೀಫ್ ಕೊಡ್ತೀನಿ. ಅವಾಗ ಮಕ್ಕಳುಗಳು ಅದರಲ್ಲಿ ಒಂದೊಂದು 10 ಕ್ವಶನ್ ರೆಡಿ ಮಾಡ್ಕೊಂಡಿದ್ರು ಇವುಗಳಿಗೆ 100 ಆರಾಮಾಗಿ 25 ಕ್ವಶನ್ಸ್ ಅಟೆಂಡ್ ಮಾಡ್ಬಿಡ್ಬೋದು. ಆ ತರ ಫಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಇರೋಂಥದ್ದು ಈ 25 ಕ್ವಶನ್ಸ್ ಅಲ್ಲಿ ಇರುವಂತ ಗ್ರೌಂಡ್ಸ್ ಯಾವ್ದು ಅಂದ್ರೆ, ಒಂದು ಯಾರು ಅನ್ನೋದ್ರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಉದಾಹರಣೆಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂತನೋ, ಅಥವಾ ಮೂಕ ನಾಯಕ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು ಅಂತನೋ, ಈ ತರದೊಂದು ಕ್ವಶನ್ ಇದ್ದೇ ಇರುತ್ತೆ. ಇನ್ನು ಯಾವಾಗ ಆಯ್ತು ಅನ್ನುವಂಥದ್ದೊಂದು ಕ್ವಶನ್ ಇರುತ್ತೆ. ಹೇಳ್ಬೇಕು ಅಂದ್ರೆ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂತು ಅಂತನೋ, ಅಥವಾ ವಿಶ್ವಸಂಸ್ಥೆ ಯಾವಾಗ ಜಾರಿಗೆ ಬಂತು ಅಂತನೋ, ಅಥವಾ ಹಿಂದೂ ವಿಡೋಸ್ ಹೋಮ್ ಯಾವಾಗ ಜಾರಿಗೆ ಬಂತು 1899ರಲ್ಲಿ, ಈ ರೀತಿ ಯಾವ್ದಂತ ಒಂದು ಕ್ವಶನ್ ಇರುತ್ತೆ. ಆಮೇಲೆ ದಿನಗಳು, ನಮ್ಮ ರಾಜ್ಯಶಾಸ್ತ್ರದಲ್ಲಿ ಒಂದು 3-4 ದಿನಗಳು ಇಂಪಾರ್ಟೆಂಟ್ ದಿನಗಳು ಬರ್ತವೆ. ಕಾರ್ಮಿಕರ ದಿನ May 1, ಪರಿಸರ ದಿನ June 5, ಮತದಾರರ ದಿನ January 25. ಇದರಲ್ಲಿ ಒಂದು ಯಾವ್ದಾರ ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಒಪ್ಪಂದಗಳಾಗಿದ್ದಾವೆ. ಕೆಲವೊಂದು ಒಪ್ಪಂದಗಳನ್ನ ನಾವು ಇದ್ ಮಾಡ್ತೀವಿ. ಉದಾಹರಣೆಗೆ ವೆಸ್ಟ್ಫಾಲಿಯಾ ಒಪ್ಪಂದ 1648, ಯುಟ್ರಿಚ್ ಒಪ್ಪಂದ 1713, ಸಿಮ್ಲಾ ಒಪ್ಪಂದ 1972, ಇಂದಿರಾ ಗಾಂಧಿ ಮತ್ತೆ ZA ಬುಟ್ಟು ನಡುವೆ ನಡೆಯುತ್ತೆ. ಜುಲ್ಫಿಕರ್ ಅಲಿ ಬುಟ್ಟೋ ಅಂತ ಬರೆಯಕ್ ಬರ್ಲಿಲ್ಲ ಅಂದ್ರೆ ZA ಬುಟ್ಟು ಬರಲಿ, ZA ಬುಟ್ಟುನು ಬರೆಯಕ್ ಬರ್ಲಿಲ್ಲ ಅಂದ್ರೆ ಬುಟ್ಟೋ ಅಂತ ಬರೆದ್ರೆ ಸಾಕು. ನಾನು ಅದನ್ನೇ ಹೇಳ್ತಿರ್ತೀನಿ ನಮ್ಮ ಮಕ್ಳಿಗೆ, ನಿಮಗ್ ತೀರಾ ಕಷ್ಟ ಆಗುತ್ತೆ ಅಂದ್ರೆ ಬುಟ್ಟಿ ಅಂತ ನೆನ್ಪಿಟ್ಕೊಂಡಿರಿ, ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಟಿ ಬದಲು ಟೋ ಮಾಡ್ಬಿಡಿ ಅಂತ, ಈ ತರ ಅವ್ರು ನೆನ್ಪಿಟ್ಕೊಂಡ್ಬೋದು. ಆಮೇಲೆ ಇನ್ನೊಂದು 1966ರಲ್ಲಿ ತಾಸ್ಕೆಂಟ್ ಒಪ್ಪಂದ ಆಗುತ್ತೆ. ಆ ಒಪ್ಪಂದ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ನಡುವೆ ನಡೆಯುತ್ತೆ. ಇವು ಇಷ್ಟು ಇಂಪಾರ್ಟೆಂಟ್. ಇವುಗಳಲ್ಲಿ ಒಂದನ್ನ ಕೇಳ್ತಾರೆ. ಅಯೂಬ್ ಖಾನ್ ಇವಾಗ ಯಾರು ಶಾರುಖ್ ಖಾನ್ ಯಾರನ್ನಾರು ನೆನ್ಪಿಟ್ಕೊಂಡ್ರೆ ಅವ್ರು ಅಯೂಬ್ ಖಾನ್ ನೆನಪಾಗ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಆತರ ಅಲ್ಲ, ನೆನ್ಪಿಟ್ಕೊಳ್ಳೋ ಬರದಲ್ಲಿ ಮತ್ತೆ ಶಾರುಖ್ ಖಾನ್ ಬರೆದ್ರೆ ಇಲ್ಲ, ಅಲ್ಲೂ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಶಾರುಖ್ ಬದಲು ಅಯೂಬ್ ಸೇರ್ಸಿ ಅಂತ ಹೇಳೋದು ಅವ್ರಿಗೆ. ಈ ತರ ನೆನ್ಪಿಟ್ಕೊಳಕ್ ಏನೇನೋ ಟ್ರಿಕ್ ಗಳನ್ನ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಇವು ಅಯೂಬ್ ಖಾನ್ ಇವ್ರುಗಳೆಲ್ಲ ZA ಬಿಟ್ಟು ಅವ್ರು ಜುಲ್ಫಿಕರ್ ಅಲಿ ಬಿಟ್ಟು ಎಲ್ಲಿ ಅವ್ರು ನೆನ್ಪಿಟ್ಕೊಳೋದು, ನಮ್ಮ ಮಕ್ಳುಗಳು ಸ್ವಲ್ಪ ಕಷ್ಟನೇ ಆಗುತ್ತೆ. ನಾನು ಹೇಳ್ತಾ ಇರೋದು ನಮ್ಮ ಬುದ್ಧಿವಂತ ಮಕ್ಕಳನ್ನಲ್ಲ, ಕೆಲವರು ಎಕ್ಸಾಮ್ ಓದ್ತಾರಲ್ಲ ಅವ್ರಗಳಿಗೆ ಈ ತರ ಒಂದೊಂದು ಐಡಿಯಾಸ್ ಅನ್ನ ಕೊಟ್ರೆ 1 ಮಾರ್ಕ್ಗೆ ಅನುಕೂಲ ಆಗ್ಲಿ ಈ ತರದ ಪ್ರಶ್ನೆಗಳಿಗೆ ಅಂತ ಕ್ವಶನ್ ಬ್ಯಾಂಕ್ ಎಲ್ಲ ಬಿಟ್ಟಿದ್ದೀರಲ್ವಾ? ಬಿಟ್ಟಿದ್ದಾರೆ ಮೇಡಮ್. ತುಂಬಾ ಜನ ಬುದ್ಧಿವಂತರು ಇವರು ನಮ್ಮ ಲೆಕ್ಚರರ್ಸ್ ಗಳನ್ನೇ ರೆಡಿ ಮಾಡಿ ಬಿಟ್ಟಿರ್ತಾರೆ. ತುಂಬಾ ಇರುತ್ತೆ. ಅದೇ ಮಕ್ಳುಗಳು ಈ ಗ್ರೌಂಡ್ ಅಲ್ಲಿ ಒಂದು 10 ಕ್ವಶನ್ಸ್ ನ ರೆಡಿ ಮಾಡ್ಕೊಬಿಟ್ರೆ ಅವರು ಈಸಿಯಾಗಿ ಈ ಬ್ಲಾಕ್ ಗಳನ್ನ ಕ್ರಾಕ್ ಮಾಡಿಬಿಡ್ಬೋದು. ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಈಸಿ ಆಗುತ್ತೆ, ಕನ್ಫ್ಯೂಷನ್ ತಪ್ಪುತ್ತೆ ಅವ್ರಗಳಿಗೆ. ಆಮೇಲೆ ಶಿಲ್ಪಿ ಯಾರು ಅನ್ನುವಂಥದ್ದು, ವಿದೇಶಾಂಗ ನೀತಿಯ ಶಿಲ್ಪಿನೋ, ಬಂಗಬಂಧು ಅಂತ ಯಾರನ್ನ ಕರೀತಾರೋ, ಅಥವಾ ಭಾರತ ಏಕೀಕರಣದ ಶಿಲ್ಪಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳ್ತೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮ ಮಕ್ಕಳು ನೆನ್ಪಿಟ್ಕೋಬೇಕು ಎಕ್ಸಾಮ್ ಮುಗಿಯೋ ತನಕ. ಎಕ್ಸಾಮ್ ಮುಗಿಯೋ ತನಕ ಅಲ್ಲ, ಲೈಫ್ ಟೈಮ್ ನೆನ್ಪಿಟ್ಕೋಬೇಕು. ಆದ್ರೆ ಮುಗಿಯೋ ತನಕ ಅಂತ ನೆನ್ಪಿಟ್ಕೋಬೇಕು. ಯಾಕೆ ಅಂದ್ರೆ 3 ಕ್ವಶನ್ ಬರುತ್ತೆ ಅವ್ರ ಮೇಲೆ. ರಾಜ್ಯಗಳ ಅಥವಾ ಭಾರತ ಏಕೀಕರಣದ ಶಿಲ್ಪಿ ಯಾರು ಅಂತ ಒಂದಿದೆ. ಆಮೇಲೆ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ ಅಂತ ಇದೆ, ಇನ್ನೊಂದಿದೆ. ಹಾಗೇನೆ ಸರ್ದಾರ್ ವಲ್ಲಭಾಯ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಕ್ವಶನ್ ಇದೆ, ಹೈದರಾಬಾದ್ ನಲ್ಲಿದೆ.
ಈ 3 ಕ್ವಶನ್ ಇರೋದ್ರಿಂದ ಅವ್ರ ಮೇಲೆ ಇವ್ರೊಬ್ಬರನ್ನ ಇವ್ರು ನೆನ್ಪಿಟ್ಕೊಂಡ್ರೆ ಒಳ್ಳೇದು ಅನ್ನುವಂಥದ್ದು. ಇನ್ನು ಕಾಯ್ದೆಗಳು ಬರ್ತವೆ, ಇಂಪಾರ್ಟೆಂಟ್ ಕಾಯ್ದೆಗಳು ಬರ್ತವೆ. 1909 ಕಾಯ್ದೆ ಮುಸ್ಲಿಮರಿಗೆ ಪ್ರತ್ಯೇಕ ಮತಾಧಿಕಾರವನ್ನು ಕೊಡುತ್ತೆ. 19 ಕಾಯ್ದೆ, 35 ಕಾಯ್ದೆ, 47 ಕಾಯ್ದೆ, 1961 ವರದಕ್ಷಿಣೆ ನಿಷೇಧ ಕಾಯ್ದೆ, ಆಮೇಲೆ 2005 ಗೃಹ ಹತ್ಯೆ ತಡೆ ದೌರ್ಜನ್ಯ ಕಾಯ್ದೆ, 2006 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಆಮೇಲೆ 2002 ಜೈವಿಕ ವೈವಿಧ್ಯತೆಗಳ ಕಾಯ್ದೆ. ಇವರಲ್ಲಿ ಒಂದು ಇದ್ದೇ ಇರುತ್ತೆ ಕ್ವಶನ್. ಮಕ್ಕಳು ಇವನೇ ಒಂದಿಷ್ಟನ್ನ ನೆನ್ಪಿಟ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ. ಆಮೇಲೆ ಸದಸ್ಯ ರಾಷ್ಟ್ರಗಳು, ವಿಶ್ವಸಂಸ್ಥೆ, ಸಾರ್ಕ್, ಆಸಿಯಾನ್, ಬ್ರಿಕ್ಸ್, ಇದರ ಸದಸ್ಯ ರಾಷ್ಟ್ರಗಳನ್ನ ನೆನ್ಪಿಟ್ಕೋಬೇಕು ಅವರು. ಯಾವ್ದಾರ ಒಂದು ಕ್ವಶನ್ ಇದಕ್ಕೆ ರಿಲೇಟೆಡ್ ಆಗಿ ಸಮ್ಮೇಳನನೋ ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೋ 2 ಹೇಳಿ, ಆ ತರ ಕ್ವಶನ್ಸ್ ಒಂದಂತೂ ಇದ್ದೇ ಇರುತ್ತೆ. ಆಮೇಲೆ ಮೂಲ ಪದ ಯಾವುದು ಅಂತ ಬರುತ್ತೆ. ನಮ್ಮಲ್ಲಿ ಮೂಲ ಪದ, ಚುನಾವಣೆಯ ಮೂಲ ಪದ ಬರುತ್ತೆ, ಎಲಿಗರೆ ಅಂತ ಬರುತ್ತೆ. ಸಂಯುಕ್ತ ಸರ್ಕಾರ ಪದ್ಧತಿ ಕೋಲಿಷನ್ ಅಂತ ಬರುತ್ತೆ. ಭ್ರಷ್ಟಾಚಾರದ ಮೂಲ ಪದ ರಂಪಿಯರ್ ಅಂತ ಬರುತ್ತೆ. ಭಯೋತ್ಪಾದನೆಯ ಮೂಲ ಪದ ಟೆರರೆ ಅಂತ ಬರುತ್ತೆ. ಅಡ್ಮಿನಿಸ್ಟ್ರೇಷನ್ ಅಡ್ ಮತ್ತು ಮಿನಿಸ್ಟರ್ ಅಂತ ಬರುತ್ತೆ. ಇವುಗಳನ್ನ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಒಂದು ಬರಿಬಹುದು. ಆಮೇಲೆ ಈ 2 ಮಾರ್ಕ್ಸ್ ಅಲ್ಲಿ ಲಕ್ಷ ಎಂದರೆ ಇದನ್ನ 2 ಎಂದರೇನು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಆಪರೇಷನ್ ಪೋಲೋನೋ, ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಎಂದರೇನು, ಈ ತರ ಕ್ವಶನ್ಸ್ ಕೇಳ್ತಾರೆ. ಅಥವಾ 2 ಲಕ್ಷಣಗಳನ್ನ ಬರೆಯಿರಿ, 2 ಕಾರಣಗಳನ್ನ ಬರೆಯಿರಿ. ಆಮೇಲೆ ಆರ್ಟಿಕಲ್ಗಳನ್ನ ಕೇಳ್ತಾರೆ. 14, 15, 16 4ನೇ ವಿಧಿ, 321, 21A, 21 ವಿಧಿ 21ನೇದು, ಆಮೇಲೆ 330, 332, ಈ ತರ ವಿಧಿಗಳನ್ನ ಒಂದ್ ಯಾವ್ದನ್ನಾರ ಕೇಳ್ಬೋದು. ಆಮೇಲೆ ವಿಸ್ತರಿಸಿ ಬರೆಯಿರಿ ಅಂತ ಕೇಳ್ತಾರೆ. ಇವಿಎಂ, ನೋಟಾ, ಎಪಿಕ್, LPG ಇವುಗಳೆಲ್ಲ ಇರ್ತವೆ. ಸೆಕೆಂಡ್ ಚಾಪ್ಟರ್ ಅಲ್ಲೇ ಇದೆ ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅನ್ನುವಂಥದ್ದು, ನನ್ ಆಫ್ ದ ಎಬೋ ಕ್ಯಾಂಡಿಡೇಟ್ ಅನ್ನುವಂಥದ್ದು. ಇವುಗಳನ್ನ ನೆನ್ಪಿಟ್ಕೊಂಡ್ರೆ ಒಂದು ಬರಿಬೋದು ಇವರು. ಆಮೇಲೆ ಇನ್ನೊಂದು ಗಮನಿಸಬೇಕು ಮಕ್ಕಳು, ಶಕ್ತಿ ಬಣ ಮತ್ತೆ ಮಿಲಿಟರಿ ಬಣ ಅಂತ ಬರುತ್ತೆ. ಅದನ್ನ ತುಂಬಾ ಕನ್ಫ್ಯೂಸ್ ಮಾಡ್ಕೋತಾರೆ. ಅದನ್ನ ಕೇಳ್ತಾರೆ 1 ಮಾರ್ಕ್ಸ್ ಅಲ್ಲಿ, 1 ಮಾರ್ಕ್ಸ್ ಅಲ್ಲಿ ಅಥವಾ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಶಕ್ತಿ ಅಂದ್ರೆ 2, ಶಕ್ತಿ 2 ಪದ ಅಲ್ವಾ. ಶಕ್ತಿ ಬಣಗಳು USA ಮತ್ತೆ USSR ಇವೆರಡೇ ಶಕ್ತಿ ಬಣಗಳು ಇರೋದು. ಇನ್ನು ಮಿಲಿಟರಿ ಅಂದ್ರೆ 4 ಪದ ಬರುತ್ತಲ್ಲ, ಮಿಲಿಟರಿ ಬಣಗಳು ನ್ಯಾಟೋ, ಸೆಂಟೋ, ಸಿಯಾಟೋ, ಬಾಗ್ದಾದ್, ವಾರ್ಸಾ ಇವುಗಳೆಲ್ಲ ಇದೆ. ಇವೆಲ್ಲ ಮಿಲಿಟರಿ ಬಣಗಳು. ಅಮೆರಿಕ ಮತ್ತೆ ರಷ್ಯಾದವರು ಮಾಡ್ಕೊಂಡಿದ್ದು. ಇದನ್ನ ಒಂಚೂರು ಮಕ್ಕಳು ಡಿಫ್ರೆನ್ಸಿಯೇಷನ್ ನ ಕಂಡು ಹಿಡ್ಕೊಂಡ್ಲಿ. ಶಕ್ತಿ ಅಂದ್ರೆ 2, ಈ ತರ ನೆನ್ಪಿಟ್ಕೊಂಡ್ರೆ ಅವ್ರಿಗೆ ಆಗುತ್ತೆ. ಅಥವಾ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಉದಾಹರಣೆ ಕೊಡಿ, ರಾಜ್ಯ ಲೋಕಸೇವಾ ಆಯೋಗಕ್ಕೆ ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಅಥವಾ ವಯಸ್ಸೆಷ್ಟು ಅಂತ ಕೇಳ್ಬೋದು. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸೆಷ್ಟು, ಮತದಾರರ ಮತದಾನ ಮಾಡೋದಕ್ಕೆ ನಿಗದಿಪಡಿಸಿರುವಂತಹ ವಯಸ್ಸೆಷ್ಟು, ಈ ತರದ ಚುನಾವಣಾ ಆಯುಕ್ತರ ವಯಸ್ಸೆಷ್ಟು. ಈ ರೀತಿ ಗ್ರೌಂಡ್ ಅಲ್ಲಿ ಮೇಡಮ್ ನಮ್ಮ ಇದರಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ನ ಕೇಳ್ತಾರೆ. ಇದಿಷ್ಟು ಏನ್ ಹೇಳ್ದೆ ನಾನು, ಒಂದು 20 ಗ್ರೌಂಡ್ಗಳನ್ನ ಹೇಳ್ದೆ. ಇವುಗಳಲ್ಲಿ ಮಕ್ಕಳುಗಳು ಒಂದೊಂದು ಪೇಜ್ ಇಟ್ಕೊಂಡು ಒಂದೊಂದು ಪೇಜಿಗೆ ಹೆಡ್ಡಿಂಗ್ ಹಾಕೊಂಡು ಒಂದೊಂದು 10, 12 ಕ್ವಶನ್ಸ್ ನ ರೆಡಿ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ 25ರಲ್ಲಿ ಒಂದು 22, 23 ಮಾರ್ಕ್ಸ್ ನ ತಕೊಂಡ್ಬಿಡ್ಬೋದು. 24 ಪಾಸ್ ಬಂತು ಅಂದ್ರೆ ಪಾಸ್ ಆಗೋದ್ರು ಅಂತ ಎಕ್ಸಾಮ್ ಅಲ್ಲಿ ಅರ್ಥ. ಈ ತರ ಮಾಡ್ಲಿ, ಈಸಿ ಆಗುತ್ತೆ ಅವ್ರಿಗೆ. ಇನ್ನು ಚಾಪ್ಟರ್ ವೈಸ್ ವೇಟೇಜ್ ಬಂದ್ರೆ ನಾನು ಫಸ್ಟ್ ಚಾಪ್ಟರ್ ನಮ್ದು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅಂತ ಹೇಳಿದೆ. ಇಲ್ಲಿ 12 ಮಾರ್ಕ್ಸಿಗೆ ಕ್ವಶನ್ಸ್ ಇರುತ್ತೆ. 12 ಮಾರ್ಕ್ಸ್ ಇರುತ್ತೆ. ಇಲ್ಲಿ 10 ಮಾರ್ಕ್ಸಿಗೆ ಕ್ವಶನ್ ಕೇಳಲ್ಲ. 10 ಮಾರ್ಕ್ಸಿಗೆ ಇಲ್ಲಿ ಕ್ವಶನ್ ಇರಲ್ಲ, 5 ಮಾರ್ಕ್ಸಿಗೆ ಇರುತ್ತೆ. ಅದು ವ್ಯಾಲ್ಯೂ ಪೇಪರ್ ಸೆಟ್ಟರ್ ಮೇಲೆ ಇರುತ್ತೆ. ಫಸ್ಟ್ನೇ ಚಾಪ್ಟರ್ ಅಲ್ಲಿ ನಮ್ಗೆ 10 ಮಾರ್ಕ್ಸಿನ ಕ್ವಶನ್ ಬರಲ್ಲ ಅಂತ ನಾನು ನಿಮ್ಗೆ ಹೇಳ್ದೆ, ಬರಲ್ಲ. ಇಲ್ಲಿ ಅವರು ಕ್ವಶನ್ ಪೇಪರ್ ಸೆಟ್ ಅವರು ಒಂದು ಕ್ವಶನ್ ಕೇಳ್ಬೋದು 5 ಮಾರ್ಕ್ಸ್ ಇಂದು, ಅಥವಾ 2 ಕೇಳ್ಬೋದು. 5 ಮಾರ್ಕ್ಸ್ ಇಂದ 2 ಕ್ವಶನ್ಸ್ ಕೇಳಿದ್ರೆ 1 ಮಾರ್ಕ್ಸಿನ 2 ಅಥವಾ 2 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ಬಿಡ್ತಾರೆ. ಅದ್ರ ಜೊತೆಗೆ 5 ಮಾರ್ಕ್ಸ್ ಇಂದ ಇಂಪಾರ್ಟೆಂಟ್ ಆಗಿ ಇವ್ರು ಯಾವ್ದು ಓದ್ಕೋಬೇಕು ಇಲ್ಲಿ ಅಂತ ಹೇಳಿದ್ರೆ, ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಒಂದಿದೆ, ಅಥವಾ 1947 ಕಾಯ್ದೆ, 1935 ಕಾಯ್ದೆ, ಮತ್ತೆ ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಪಟೇಲ್ ಅವರ ಪಾತ್ರ ಅಂತ ಬರುತ್ತೆ. ಇವನ್ನ ಒಂದು 4 ಚೆನ್ನಾಗಿ ಓದ್ಕೊಂಡಿದ್ರೆ ಒಂದಂತೂ ಬಂದಿರುತ್ತೆ. 1900. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಕ್ಕಳು ಬಿಡೋದ್ ಬೇಡ ಈ ಸರಿ ಓದ್ಕೊಂಡ್ಲಿ, ಭಾರತದ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು. ಇದನ್ನೊಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಂಡ್ಲಿ ಮಕ್ಕಳು. ಕೇಳ್ತಾರೆ, ಇದನ್ನ ಇಂಪಾರ್ಟೆಂಟ್. ಆಮೇಲೆ ಮಕ್ಕಳಲ್ಲಿ ನಾವು ನೋಡೋದೇನು ಅಂತಂದ್ರೆ, ರಾಜ್ಯಗಳ ಪಟ್ಟಿನಲ್ಲಿ ನಮ್ಮ ಹಾಸನೂ ಸೇರ್ಕೊಂಡಿರುತ್ತೆ, ಸಕಲೇಶ್ಪುರನು ಸೇರ್ಕೊಂಡಿರುತ್ತೆ ಮೇಡಮ್. ಅದನ್ನು ರಾಜ್ಯ ಮಾಡ್ಬಿಟ್ಟಿರ್ತಾರೆ, ಕನ್ಫ್ಯೂಷನ್ ಆಗಿ ಇಲ್ಲ. ಸ್ವಲ್ಪ ದಯವಿಟ್ಟು ಅವ್ರ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ರಾಜ್ಯಗಳನ್ನ ಕಲ್ತ್ಕೊಂಡು ಹೋಗ್ರಿ. ABCD ಈ ತರ ಹಾಕೊಂಡ್ಬಿಟ್ಟು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಕಲ್ತ್ಕೊಬಿಟ್ರೆ ಆಂಧ್ರ ಪ್ರದೇಶ, ಅಸ್ಸಾಂ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ ಅದು ಈಸಿ ಆಗ್ಬಿಡುತ್ತೆ ಅವ್ರಿಗೆ, ಅಲ್ಲೂ ನೆನಪಿರುತ್ತೆ. ಅದನ್ನ ಮಾಡ್ಲಿ, ಇದೊಂದೊಂದಿನ ಕಲೀಲಿ ಫಸ್ಟ್ ಚಾಪ್ಟರ್ ಅಲ್ಲಿ. ಇನ್ನು 2ನೇ ಚಾಪ್ಟರ್ ಅಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಇದೆ, 14 ಮಾರ್ಕ್ಸ್ ಇರುತ್ತೆ.
ಇಲ್ಲಿ 10 ಮಾರ್ಕ್ಸಿಗೆ ಒಂದು ಕಂಪಲ್ಸರಿ ಕ್ವಶನ್ ಅಂತ ಹೇಳಿದ್ದಾರೆ. ಇದೆ ಇದ್ಸಲಿ ನಿಯಮ ಇದೆ. ಹಾಗಾಗಿ ಇಲ್ಲಿ 5 ಮಾರ್ಕ್ಸಿಗೆ ಕೇಳೋ ಚಾನ್ಸೇ ಇಲ್ಲ, ಕ್ವಶನ್ಸ್ ಕೇಳಲ್ಲ. 10 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ. ಅದು ಯಾವ್ದಿರುತ್ತೆ ಅಂತ ಹೇಳಿದ್ರೆ, ಭಾರತದ ಪಕ್ಷ ಪದ್ಧತಿಯ ಲಕ್ಷಣಗಳು ಅಂತ ಒಂದಿದೆ, ಅದನ್ನ ಕೇಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಒಂದ್ ಕರೆ ಇದೆ, ನೋಡೋಣ. ನಮಸ್ತೆ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಲೀಲಾನಂದ್ ಅಂತ. ಪ್ರಶ್ನೆ ಕೇಳಿ. ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಂದ. ಮೇಡಮ್, ನಂಗೆ ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ಎಲ್ಲರೂ ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳೋರು ಜಾಸ್ತಿ 60% ಮತ್ತೆ 70% ತಗೊಳ್ತಾರೆ. ಸರ್, ಅದೇ ಈ ಪಾಸ್ ಆಗೋರು ಮಾತ್ರ 35 ಮಾರ್ಕ್ಸಿಗೆ ಯಾವ ತರ ಪ್ರಿಪೇರ್ ಆಗ್ಬೇಕು ಅಂತ. ಅದನ್ನ ಮೇಡಮ್ ಮೊದ್ಲಿಂದನೂ ಹೇಳ್ತಾನೆ ಇದಾರೆ, ಈಗ್ಲೂ ಹೇಳ್ತಾರೆ, ಕೇಳಿ. ಅದೇ ನಾನು ಹೇಳ್ದಂಗೆ ನೀವು ಕೇಳಿಸ್ಕೊತೀರಿ, ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಾನು ಇವಾಗ 1 ಮಾರ್ಕ್ಸ್ 2 ಮಾರ್ಕ್ಸ್ ಹೈಲೈಟ್ ಮಾಡಿದೆ, ಯಾವ್ಯಾವ ಗ್ರೌಂಡ್ ಅಲ್ಲಿ ಬರ್ತಾರೆ ಅಂತ ಕೇಳಿಸ್ಕೊಂಡ್ರ ನೀವು. ಅದನ್ನ ನೀವು ಒಂದು 10 ಕ್ವಶನ್ಸ್ ನ ರೆಡಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಭಾರತದ ಪಕ್ಷ ಪದ್ಧತಿಯ ಲಕ್ಷಣ, ರಾಜಕೀಯ ಪಕ್ಷಗಳ ಕಾರ್ಯಗಳು, ಇದೆರಡನ್ನೂ ಜಸ್ಟ್ ಪಾಯಿಂಟ್ಸ್ ಹಾಕೋಬಿಡಿ. 35 ಬರ್ಬೇಕು ಅಂದ್ರೆ ಪಾಯಿಂಟ್ಸ್ ಹಾಕೋಬಿಡಿ. ಪಾಯಿಂಟ್ಸ್ ಹಾಕೊಂಡು ಚೆನ್ನಾಗಿ ಬಯಟ್ ಹೊಡಿರಿ. ಆಮೇಲೆ 5ನೇ ಚಾಪ್ಟರ್ ಅಲ್ಲಿ ರಾಷ್ಟ್ರ ನಿರ್ಮಾಣದಕ್ಕೆ ಅವಶ್ಯಕವಾಗುವಂತಹ, ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಗೆ ಅವಶ್ಯಕವಾಗುವಂತಹ ಅಂಶಗಳು 10 ಪಾಯಿಂಟ್ ಬರುತ್ತೆ. ಅದನ್ನ ಬಯಟ್ ಹೊಡೆದ್ಬಿಡಿ, ಪಾಯಿಂಟ್ಸ್ ಮಾತ್ರ ಹಾಕೊಂಡು ಬಯಟ್ ಹೊಡೆದ್ಬಿಡಿ. ಆಮೇಲೆ ಲಾಸ್ಟ್ ಚಾಪ್ಟರ್ ಅಲ್ಲಿ ವಿದೇಶಾಂಗ ನೀತಿಯ ಮೂಲ ತತ್ವಗಳು, ಆ ಪಾಯಿಂಟ್ಸ್ ಹಾಕೊಂಡು ಬಯಟ್ ಹೊಡಿರಿ. ನೀವು 35 ಬರುತ್ತೆ ಗ್ಯಾರಂಟಿ. ಆಮೇಲೆ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಇದನ್ನ ನೋಡಿದ್ರೆ ಬರೋ ಚಾನ್ಸಸ್ ಇರುತ್ತೆ ಸ್ವಲ್ಪ. ಯಾಕೆ 35 ಬೇಕು ನಿಮ್ಗೆ? ಅಂದ್ರೆ ಜಸ್ಟ್ ಪಾಸ್ ಆಗೋರು ತೀರಾ ಕಡಿಮೆ ಇರ್ತಾರಲ್ಲ ಮ್ಯಾಮ್, ಅದಕ್ಕೆ ಅವ್ರಿಗ. ಸರಿ ಸರಿ ಸರಿ. ಇವತ್ತಿಂದ ಓದಕ್ ಶುರು ಮಾಡಿದ್ರು 60ರವರೆಗೂ ಮಾಡ್ಬೋದಪ್ಪ. ನೋಡಿ, ಪ್ರಯತ್ನ ಮಾಡಿ. ಕಾರ್ಯಕ್ರಮ ಕೇಳಿ, ಇನ್ನು ಮೇಡಮ್ ಟಿಪ್ಸ್ ಕೊಡ್ತಾರೆ. ಧನ್ಯವಾದ. ಇದು 2nd ಚಾಪ್ಟರ್ ಅಲ್ಲಿ ಮೇಡಮ್ 10 ಮಾರ್ಕ್ಸಿನ ಕ್ವಶನ್ ಒಂದು ಬರುತ್ತೆ ಖಂಡಿತವಾಗ್ಲು. ಅದ್ರ ಜೊತೆಗೆ 1 ಮಾರ್ಕ್ಸಿಂದ 1-2, 2 ಮಾರ್ಕ್ಸಿಂದ 1 ಬರ್ಬೋದು ಅದರಲ್ಲಿ. ನೆಕ್ಸ್ಟ್ ನಾವು 3rd ಚಾಪ್ಟರ್ಗೆ ಹೋದ್ರೆ ಭಾರತದ ಆಡಳಿತ ಯಂತ್ರ ಅಂತೇಳಿ 10 ಮಾರ್ಕ್ಸಿಗೆ ಇರುತ್ತೆ ಕ್ವಶನ್ಸ್. 10 ಮಾರ್ಕ್ಸ್ ಅಲ್ಲಿ ಒಂದು 5 ಮಾರ್ಕ್ಸಿಂದ ಅಂತೂ ಒಂದು ಗ್ಯಾರಂಟಿ ಇರುತ್ತೆ. ಸೆಟ್ಟರ್ಸ್ ಮೇಲೆ ಹೋಗುತ್ತೆ, 2 ಕೇಳ್ಬೋದು, ಇಲ್ಲ ಕೇಳಲ್ಲ ಸಾಮಾನ್ಯವಾಗಿ. 5 ಮಾರ್ಕ್ಸಿಗೆ ಯಾವ್ದು ನೋಡ್ಕೋಬೇಕು ಅಂತಂದ್ರೆ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು, ಅದನ್ನ ಬರೀರಿ ಅಂತ ಹೇಳಿರುತ್ತೆ. ಅಥವಾ ಜಿಲ್ಲಾಧಿಕಾರಿಯ ಕಾರ್ಯಗಳು, ಇವೆರಡು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನ ಬರೀರಿ ಅಂತ ಕೇಳ್ಬೋದು. ಇದರಲ್ಲಿ 1 ಓದ್ಕೊಂಡ್ರೆ, ಇದರಲ್ಲಿ 3 ಓದ್ಕೊಂಡಿದ್ರೆ 100% ಸ್ವಲ್ಪ ಜನರಲ್ ಆಗಿ ಬರೆದ್ರು ಇದಾಗುತ್ತೆ, ಬರೀಬಹುದು. ಜಿಲ್ಲಾಧಿಕಾರಿಯ ಕಾರ್ಯಗಳು ಇವೆಲ್ಲ ಅವ್ರ ಪಾಯಿಂಟ್ಸ್ ಗಳನ್ನ ಹಾಕಿ ಜನರಲ್ ಆಗಿ ಬರೆದ್ರು ನಡೆಯುತ್ತೆ. ಯಾಕಂದ್ರೆ ಅವ್ರು ನೋಡಿರೋ ದೃಷ್ಟಿಕೋನದಲ್ಲಿ ಇದು ಹಾರ್ಟ್ ರಿಲೇಟೆಡ್ ಕ್ವಶನ್ಸ್ ಆಗುತ್ತೆ. ಅವಾಗ ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಆಗುತ್ತೆ. ನಾವು ಮಾರ್ಕ್ಸ್ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಕಂದಾಯ ಕಾರ್ಯಗಳನ್ನ ಇವನ್ ಬುಕ್ಸ್ ಅಲ್ಲಿ ಇರಂಗೆ ಬರಿಬೇಕು ಅಂತ ಇಲ್ಲ. ವಿಪತ್ತು ನಿರ್ವಹಣೆ ಅಂತ ಒಂದಿದೆ. ಜಿಲ್ಲಾಧಿಕಾರಿಯ ಕಾರ್ಯಗಳಲ್ಲಿ ವಿಪತ್ತು ನಿರ್ವಹಣೆ ಅಂತ ಇದೆ. ಚುನಾವಣಾ ಕಾರ್ಯಗಳು ಅಂತಿದೆ. ಆ ಮಗು ಏನೋ ನೋಡಿರುತ್ತೆ ಅಲ್ಲಿ, ಅವ್ರು ಇದ್ರಲ್ಲಿ ಚುನಾವಣೆ ಹೇಗ್ ನಡೀತು ಅಂತ, ನಾವು ವಿಪತ್ತು, ಏನಾರ ಬರಗಾಲ, ಇಂಥ ವಿಪತ್ತು, ಪ್ರಕೃತಿ ವಿಕೋಪಗಳಾದಾಗ ಹೇಗ್ ನಿಭಾಯಿಸುತ್ತಾರೆ ಅಂತ, ಅದನ್ನ ಒಂದ್ 4-5 ಪಾಯಿಂಟ್ ಅಲ್ಲಿ ಬರೆದ್ರೆ ಖಂಡಿತವಾಗ್ಲೂ ನಾವು ಕೊಡ್ಬೇಕಾಗುತ್ತೆ. ಕೊಡಲ್ಲ ಅಂತ ಹೇಳಕ್ ಆಗಲ್ಲ. ಆತರ ಮಾಡಬಹುದು ಇಲ್ಲಿ ಅನ್ನೋ. ಹಾಗಾದ್ರೆ ಇಲ್ಲಿ ಅಥವಾ ಅದ್ರ ಜೊತೆಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಂತಂದ್ರೆ. ಮತ್ತೊಂದ್ ಕರೆ ಇದೆ. ನಮಸ್ತೆ. ಹಲೋ, ತಮ್ಮ ಹೆಸರು ಹೇಳಿ. ಕೇಳಿಸ್ತಾ ಇದೆ. ತಮ್ಮ ಹೆಸರು ಹೇಳಿ. ಗೌರ್ಮೆಂಟ್ ಕಾಲೇಜು ಹಾಸನಿಂದ ಮಾತಾಡೋದು. ಪ್ರಶ್ನೆ ಕೇಳಿ. ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ 5 ಮಾರ್ಕ್ಸ್ 10 ಮಾರ್ಕ್ಸ್ ಯಾವ ರೀತಿ ಬರೆಯೋದು? ನಾನು ಹೇಳ್ದೆ, ಯಾವ್ದಾದ್ರು ಒಂದು ಕ್ವಶನ್ ಅನ್ನ ನೀವು 5 ಮಾರ್ಕ್ಸ್ ಬರೀಬೇಕು ಅಂದ್ರೆ ಫಸ್ಟ್ ಅದನ್ನ ಪೀಠಿಕೆ ಹಾಕ್ಬೇಕು. ಉದಾಹರಣೆಗೆ ನಾಗರಿಕ ಸೇವಾ ವರ್ಗ ನಾನು ಹೇಳ್ತಾ ಇದ್ದೆ. ನಾಗರಿಕ ಸೇವಾ ವರ್ಗ ಎಂದ್ರೇನು ಅಂತ ಬರೀಬೇಕು. ವೃತ್ತಿನಿರತ, ಶಾಶ್ವತ ವೇತನ ಪಡೆಯುವಂತಹ ಅಧಿಕಾರಿಗಳ ವರ್ಗವನ್ನ ನಾಗರಿಕ ಸೇವಾ ವರ್ಗ ಅಂತ ಕರಿತೀವಿ. ನಾಗರಿಕ ಸೇವಾ ವರ್ಗ ಆಡಳಿತದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆಡಳಿತ ಸುಗಮವಾಗಿ ನೋಡೋದಕ್ಕೆ ಸಹಕಾರವನ್ನ ಮಾಡುತ್ತೆ. ಅದರ ಲಕ್ಷಣಗಳಿದೆ: ವೃತ್ತಿನಿರತ ವರ್ಗ, ಶ್ರೇಣಿ ಪದ್ಧತಿ, ಅದೀಗ ರಾಜಕೀಯ ತಾಟಸ್ಥ್ಯ, ಅನಾಮಧೇಯತೆ, ಅವೆಲ್ಲ ಲಕ್ಷಣಗಳು 9 ಪಾಯಿಂಟ್ಸ್ ಇದೆಯಲ್ಲ, ವಿಶೇಷ ತರಬೇತಿ, ಅವುಗಳನ್ನೆಲ್ಲ ಬರ್ಕೋಬಿಡಿ. ಬರ್ಕೊಂಡಾದ್ಮೇಲೆ ಒಂದು 5 ಪಾಯಿಂಟ್ ನ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ನ ಬರೀರಿ. ಇದು 1ರಿಂದ 1.5 2 ಪೇಜ್ ಆಗುತ್ತೆ. ಈ ರೀತಿನಲ್ಲಿ ಬರ್ಕೊಂಡು ಹೋಗ್ಬೇಕು. ಇನ್ನೇನಾರ ಡೌಟ್ ಇದೆಯಾ? 10 ಮಾರ್ಕ್ಸ್ ಹೇಗ್ ಬರೀಬೇಕು ಅಂತ? 10 ಮಾರ್ಕ್ಸಿಗೂ ಸೇಮ್ ಪ್ಯಾಟರ್ನ್. ಅಂದ್ರೆ ಇವಾಗ ಅಲ್ಲಿ ಕ್ವಶನ್ಸ್ ಇರುತ್ತೆ, ಅಲ್ಲಿ ಪಾಯಿಂಟ್ಸ್ ಗಳು ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಒಂದು 10 ಪಾಯಿಂಟ್ಸ್ ಇರುತ್ತೆ. 10 ಮಾರ್ಕ್ಸ್ ಕೇಳುವಂತದ್ರಲ್ಲಿ ಪಾಯಿಂಟ್ಸ್ ಗಳು ಜಾಸ್ತಿ ಇರುತ್ತೆ.
ಅಷ್ಟು ಪಾಯಿಂಟ್ಸ್ಗಳಿಗೆ ಒಂದು 3-4 ಪದಗಳಲ್ಲಿ 4 ಲೈನ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ ಪೀಠಿಕೆ ಹಾಕಬೇಕು, ಕನ್ಕ್ಲೂಷನ್ ಅನ್ನ ಬರೀಬೇಕು. ಒಂದು 2.5 3 ಪೇಜ್ ಇದ್ರೆ, ಒಂದು 2 ಪೇಜ್ ಮೇಲಿದ್ರೆ ಒಳ್ಳೇದು. 10 ಮಾರ್ಕ್ಸ್ 10 ಮಾರ್ಕ್ಸ್ ಕೊಡ್ತಾರೆ. ಇವಾಗೆಲ್ಲ ಕಟ್ ಮಾಡುವಂತದ್ದು ಅದನ್ನೆಲ್ಲ ಮಾಡಲ್ಲ. ನೀಟಾಗಿ ಬರೆದ್ರೆ ಆಯ್ತು. ಕರೆ ಇದೆ ನೋಡೋಣ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ನನ್ನ ಹೆಸರು ಮಹೋದ್ ಅಂತ. ಮೇಡಮ್, ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ಈಗ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ ಬರ್ತಕ್ಕಂತ ಪಾಠಗಳು ಯಾವುವು ಮತ್ತು ಯಾವ ಪಾಠಗಳಿಗೆ ಅತಿ ಹೆಚ್ಚು ಆದ್ಯತೆ ಕೊಟ್ಟು ಓದ್ಬೇಕು? ಎಲ್ಲಾ ಚಾಪ್ಟರ್ ಅಲ್ಲೂ ಬರುತ್ತೆ, ಯಾವ್ದ್ರಲ್ಲಿ ಬರಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. 10 ಮಾರ್ಕ್ಸ್ 2ನೇ ಚಾಪ್ಟರ್ ಒಂದು ಕಂಪಲ್ಸರಿ ಇರುತ್ತೆ, 5ನೇ ಚಾಪ್ಟರ್ ಒಂದು ಕಂಪಲ್ಸರಿ ಇರುತ್ತೆ, 7, 8, 9 ಇವು 3ರಲ್ಲಿ ಯಾವ್ದಾರ 2 ಚಾಪ್ಟರ್ ಅಲ್ಲಿ ಒಂದೊಂದು ಕ್ವಶನ್ ಇರುತ್ತೆ. 7ನೇ ಚಾಪ್ಟರ್ ಅಲ್ಲಿ 8ನೇ ಚಾಪ್ಟರ್ ಅಲ್ಲಿ ಇದ್ರೆ 9ರಲ್ಲಿ ಇರಲ್ಲ, 9ನೇ ಚಾಪ್ಟರ್ ಅಲ್ಲಿ ಇದ್ರೆ 9, 8ರಲ್ಲಿ ಇದ್ರೆ 7ರಲ್ಲಿ ಇರಲ್ಲ. 3ರಲ್ಲಿ ಯಾವ್ದಾರ 2 ಚಾಪ್ಟರ್ ಅಲ್ಲಿ ತಗೊಳ್ಳೋಂತ ಚೆನ್ನಾಗಿ ಅವಕಾಶ ಇದೆ. 2 ಮತ್ತೆ 5ನೇ ಚಾಪ್ಟರ್ ಅಲ್ಲಿ ಕಂಪಲ್ಸರಿ ಆಗಿರುತ್ತೆ. ಇನ್ನು 5 ಮಾರ್ಕ್ಸಿಗೆ ಫಸ್ಟ್ ಚಾಪ್ಟರ್ 1935ರ ಕಾಯ್ದೆ, 47ರ ಕಾಯ್ದೆ, ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಪಟೇಲ್ ಅವರ ಪಾತ್ರ, 1956ರ ರಾಜ್ಯ ಪುನರ್ರಚನಾ ಕಾಯ್ದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. 3ನೇ ಚಾಪ್ಟರ್ ಅಲ್ಲಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು, ಜಿಲ್ಲಾಧಿಕಾರಿಯ ಕಾರ್ಯಗಳು, ಅದನ್ನ ಕೇಳ್ತಾರೆ. ಇನ್ನು 4ನೇ ಚಾಪ್ಟರ್ ಅಲ್ಲಿ ಚಳುವಳಿಗಳನ್ನ ಎಲ್ಲದನ್ನು ಓದ್ಕೋಬೇಕಾಗುತ್ತೆ. 5ನೇ ಚಾಪ್ಟರ್ ಅಲ್ಲಿ ಅಸಮಾನತೆ, ಅನಕ್ಷರತೆ, ಸ್ವಲ್ಪ ಅವುಗಳಿಗೆ ಸ್ಟ್ರೆಸ್ ಮಾಡಿ ಓದಿದ್ರೆ ಪ್ರಯೋಜನ ಒಳ್ಳೇದಾಗುತ್ತೆ. ಇನ್ನು 7ನೇ ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ 10 ಮಾರ್ಕ್ಸ್ ಇದ್ದೇ ಇರುತ್ತೆ. 7th ಚಾಪ್ಟರ್ ಅಲ್ಲಿ ಅದಕ್ಕೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಇದೇನಿದೆ ಅದನ್ನ 3 ಚೆನ್ನಾಗಿ ಕಲ್ತ್ಕೊಂಡ್ರೆ ಸಾಕು. ಅದು 7ನೇ ಚಾಪ್ಟರ್ ಅಲ್ಲಿ ಹೌದು. 10 ಮಾರ್ಕ್ಸ್ ಅಲ್ಲಿ 10 ಮಾರ್ಕ್ಸ್ಗೆ ಇದ್ರಲ್ಲಿ ಯಾವ್ದಾರ ಒಂದು ಬರುತ್ತೆ. ಉದಾರೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮ, ಅಥವಾ ಖಾಸಗೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮ. ಉದಾರೀಕರಣ ಎಂದ್ರೇನು, ಜಾಗತೀಕರಣ ಎಂದ್ರೇನು, ಖಾಸಗೀಕರಣ ಎಂದ್ರೇನು, ಇವುಗಳನ್ನ ಬರಿಬೇಕಾಗುತ್ತೆ ನೀವುಗಳು. ಇವುಗಳನ್ನ ಬರೆದು ರಾಜ್ಯಾಡಳಿತದಲ್ಲಿ ಸರ್ಕಾರ ತನ್ನ ನೀತಿಯನ್ನ ಸಡಿಲಗೊಳಿಸುವುದನ್ನು ಉದಾರೀಕರಣ ಅಂತ ಹೇಳಿ ಕರಿತೀವಿ. ಉದಾರೀಕರಣದ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಗ್ರಾಹಕ ಸ್ನೇಹಿ, ಮುಖ ಆರ್ಥಿಕತೆ ನೀತಿಗೆ ಅವಕಾಶ ಮಾಡಿಕೊಡುತ್ತೆ, ಪೈಪೋಟಿಯನ್ನ ಉತ್ತೇಜಿಸುತ್ತೆ, ಆರ್ಥಿಕ ಪ್ರಗತಿಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಇದು ಆ ತರ ಇದೆಯಲ್ಲ. ಹೌದು. ಇದರ ರಾಜಕೀಯ ಪರಿಣಾಮ ಏನಾಗುತ್ತೆ, ಎಫೆಕ್ಟ್ ಏನಾಗುತ್ತೆ ಅಂತಂದ್ರೆ ಬೌದ್ಧಿಕ ಪಲಾಯನ ಆಗ್ಬೋದು. ಅಂದ್ರೆ ಬುದ್ಧಿ ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಪಡೆದಂತ ಮಕ್ಕಳು ಹೆಚ್ಚಿನ ಹಣಕ್ಕಾಗಿ ಸ್ಥಾನಮಾನಗಳಿಗೋಸ್ಕರ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಉದ್ಯೋಗ ಮಾಡೋದು, ಇದನ್ನ ಬೌದ್ಧಿಕ ಪಲಾಯನ ಅಂತ ಹೇಳಿ ನಾವು ಕರಿತೀವಿ. ಆತರ ಬೌದ್ಧಿಕ ಪಲಾಯನ ಆಗ್ಬೋದು. ಅಥವಾ ಮೆಷಿನ್ಸ್ ಗಳ ಬಳಕೆ ಆಗೋದ್ರಿಂದ ಕಾರ್ಮಿಕರ ಅವಲಂಬನೆ ಕಡಿಮೆ ಆಗ್ಬೋದು, ಆ ರೀತಿನಲ್ಲಿ. ಆಮೇಲೆ ಪರಿಸರ ನಾಶ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇವರು ಪ್ರೈವೇಟರ್ ಆಗಿರೋದ್ರಿಂದ ಬೆಲೆ ನಿಯಂತ್ರಣ ಸಾಧ್ಯ ಆಗೋಲ್ಲ. ಸರ್ಕಾರದ ಹಿಡಿತದಲ್ಲಿದ್ದಾಗ ಬೆಲೆ ನಿಯಂತ್ರಣ ಸಾಧ್ಯ ಆಗುತ್ತೆ. ಇದು ಇದರ ರಾಜಕೀಯ ಪರಿಣಾಮಗಳು. ಈ ತರ ಬರ್ಕೊಂಡು ಹೋಗ್ಬೇಕಾಗತ್ತೆ, ಕನ್ಕ್ಲೂಷನ್ ಅನ್ನ ಕೊಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಧನ್ಯವಾದ ಮೇಡಮ್. ಮಕ್ಕಳು ಪ್ರಶ್ನೆಗಳನ್ನ ಕೇಳೋದ್ ನೋಡ್ತಾ ಇದ್ರೆ ಈಗಾಗ್ಲೇ ಪ್ರಿಪರೇಟರಿ ಕೂಡ ಆಗಿದೆ, ಮೊನ್ನೆ ತಾನೆ ಮೌಲ್ಯಮಾಪನನೂ ಆಗಿದೆ. ಮಾರ್ಕ್ಸ್ ಎಷ್ಟು ಬಂದಿದೆ ಅಂತಾನು ಮಕ್ಕಳಿಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ಳೋಣ. ಈ ತರದ ಪ್ರಶ್ನೆಗಳು ಅವ್ರಿಗೆ ಹೆಚ್ಚಾಗಿ ನೋಡ್ಬೇಕು ಅಂತಾದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಕೂಡ ನೀವು ಈಗಾಗಲೇ ಖಂಡಿತ ಕೊಟ್ಟಿರ್ತೀವಿ. ಆಮೇಲೆ ಎಲ್ಲ ಲೆಕ್ಚರರ್ಸ್ ಗಳು ಮ್ಯಾಕ್ಸಿಮಮ್ ಹೇಳಿರ್ತಾರೆ, ಇದು ಇಂಪಾರ್ಟೆಂಟ್ ಇದೆ ಕಣ್ರೋ, ಇದು ಇಂಪಾರ್ಟೆಂಟ್ ಇದೆ, ಗುರ್ತು ಮಾಡ್ಕೊಳ್ಳಿ ಅಂತ. ಅದನ್ನ ಯಾರಲ್ಲಿ ಅನಲೈಸ್ ಮಾಡಿರಲ್ಲ, ತಿಳ್ಕೊಂಡಿರಲ್ಲ ಅವರು. ನಿಮ್ಮ PU ಬೋರ್ಡ್ ನ ವೆಬ್ಸೈಟ್ ಅಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಲಭ್ಯ ಇದೆ ಅನ್ಸುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆಗಳಿದೆ. ಆಮೇಲೆ ಎಲ್ಲಾ ಡಿಸ್ಟ್ರಿಕ್ಟ್ ಅವರು ಪ್ರಿಪರೇಟರಿ ಏನ್ ಮಾಡಿದ್ದಾರೆ, ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಲೆಕ್ಚರರ್ಸ್ ಗ್ರೂಪ್ ಗಳಿದೆ. ವಾಟ್ಸ್ಆಪ್ ಇವಾಗ ಇದ್ರ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ. ಆಮೇಲೆ ಅವ್ರವ್ರು ಪ್ರತಿಯೊಬ್ರು ಎಲ್ಲಾ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ಸ್ ಗಳನ್ನ ಶೇರ್ ಮಾಡ್ಕೋತಾ ಇರ್ತಾರೆ. ಹಾಗಾಗಿ ಆ ಟೀಚರ್ಸ್ ಲೆಕ್ಚರರ್ಸ್ ಏನ್ ಮಾಡ್ತಾರೆ, ಅವುಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಹೇಳ್ತಿರ್ತಾರೆ. ಹಾಗಾಗಿ ತುಂಬಾ ಕನ್ವೀನಿಯಂಟ್ ಆಗಿ ಸಪ್ಲೈ ಆಗಿರುತ್ತೆ ಮಕ್ಕಳುಗಳಿಗೆ ಆನ್ಸರ್ಸ್ ಗಳು, ರಿಪೀಟೆಡ್ ಕ್ವಶನ್ಸ್ ಗಳು ಎಲ್ಲ. ಖಂಡಿತವಾಗ್ಲೂ ಇನ್ನು ಇವ್ರಿಗೆ ಏನಾದ್ರೂ ಈಗ ಈ ಪ್ರಶ್ನೆ ಕೇಳಿದವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೊಮ್ಮೆ ಅವರ ಟೀಚರ್ ಅನ್ನ ಕೇಳ್ಕೊಂಡ್ರೆ ಅವರು 100% ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಡಿಪಾರ್ಟ್ಮೆಂಟ್ ಇಂದ 3 ಬಿಟ್ಟಿದ್ದಾರೆ, ಅದನ್ನ ಒಂಚೂರು ನೋಡ್ಕೊಂಡ್ಲಿ. ಆಮೇಲೆ ಎಲ್ಲಾ ಡಿಸ್ಟ್ರಿಕ್ಟ್ ಗಳಲ್ಲೂ ಪ್ರಿಪರೇಟರಿ ಮಾಡಿರೋ ಕ್ವಶನ್ ಪೇಪರ್ಸ್ ಗಳು ಸಿಗ್ತವೆ, ಅದನ್ನ ಸಾಧ್ಯವಾದ್ರೆ ಕಲೆಕ್ಟ್ ಮಾಡ್ಕೊಂಡ್ಲಿ. ನಮ್ದು ಮಿಡ್-ಟರ್ಮ್ ಆಗಿದೆ, ನಮ್ಮಲ್ಲೂ ಪ್ರಿಪರೇಟರಿ ಆಗಿದೆ, ಅವುಗಳನ್ನೇ ಚೆಕ್ ಮಾಡ್ಕೊಂಡು ಓದ್ಕೊಂಡ್ರೆ ಟೀಚರ್ಸ್ ನ ಕೇಳ್ಕೊಂಡು ಲೆಕ್ಚರರ್ ಕೇಳ್ಕೊಂಡ್ರೆ ಸಾಕಾಗುತ್ತೆ. ಇನ್ನು 4th ಚಾಪ್ಟರ್ ಅಲ್ಲಿ ಮೇಡಮ್ ಮತ್ತೊಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ, ಹೇಳಿ. ಪ್ರೀತಮ್, ಪ್ರಶ್ನೆ ಕೇಳಿ. ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ
ಹಾ 5 ಮಾರ್ಕ್ಸ್ಗೆ ಯಾವ ರೀತಿ ಬರೆಯೋದು? ನಾನು ಹೇಳ್ದೆ, ಇವಾಗ ಆಲ್ರೆಡಿ ಹೇಳ್ದೆ. ನೀವು PTK ಹಾಕ್ಬೇಕು. ಆಮೇಲೆ ಯಾವ ಸಾಮಾನ್ಯವಾಗಿ ಪಾಯಿಂಟ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಆ ಪಾಯಿಂಟ್ಸ್ ಗಳನ್ನ ಬರೀರಿ. ಎಲ್ಲಾ ಪಾಯಿಂಟ್ಸ್ ಗಳನ್ನ ಬರೆದಾದ್ಮೇಲೆ ಒಂದೊಂದು ಪಾಯಿಂಟ್ಗೂ ಎಕ್ಸ್ಪ್ಲೈನ್ ಮಾಡಿ. ಒಂದ್ 5 ಪಾಯಿಂಟಿಗೆ ಜಾಸ್ತಿ ಪಾಯಿಂಟ್ಸ್ ಗಳಿದ್ರೆ ಒಂದು 5 ಪಾಯಿಂಟಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು, 5 ಮಾರ್ಕ್ಸ್ ಆದ್ರೆ. ಆಮೇಲೆ ಕನ್ಕ್ಲೂಷನ್ ಬರೀರಿ. ಕೇಳಿಸ್ಕೊಂಡ್ರ ನೀವು? ಹಿಂದೆ ಏನೋ ಗಲಾಟೆ ಇದೆ, ಕೇಳಿಸ್ತಾ ಇಲ್ಲ. ನೆಕ್ಸ್ಟ್ ಮೇಡಮ್, ಅಧ್ಯಾಯ 4ರಲ್ಲಿ 12 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಇಲ್ಲಿ 10 ಮಾರ್ಕ್ಸ್ ಕ್ವಶನ್ ಇರಲ್ಲ. ಆದ್ರೆ 5 ಮಾರ್ಕ್ಸ್ಗೆ ಯಾವ್ದು ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಇಲ್ಲಿ 7 ಚಳುವಳಿಗಳು ಬರ್ತವೆ. ದಲಿತ ಚಳುವಳಿ, ಹಿಂದುಳಿದ ವರ್ಗಗಳ ಚಳುವಳಿ, ರೈತ ಚಳುವಳಿ, ಕಾರ್ಮಿಕ ಚಳುವಳಿ, ಮಹಿಳಾ ಚಳುವಳಿ ಎಲ್ಲ. ಇದರಲ್ಲಿ ಒಂದು ಚಳುವಳಿಯ ಕಾರಣ, ಹಾಗೇನೆ ಇನ್ನೊಂದು ಚಳುವಳಿಯ ರಾಜಕೀಯ ಪರಿಣಾಮಗಳು. ಒಂದ್ ಕರೆ ಇದೆ. ನಮಸ್ತೆ. ಹಲೋ, ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಅಂಕಿತಾ. ಅಂಕಿತಾ, ಪ್ರಶ್ನೆ ಕೇಳ. ಗರ್ಲ್ಸ್ ಕಾಲೇಜ್ ಆಲೂರಿಂದ. ಇವಾಗ ಬ್ಲೂ ಪ್ರಿಂಟ್ ನಲ್ಲಿ 3ನೇ ಪಾಠದಲ್ಲಿ 5 ಮಾರ್ಕ್ಸ್ ಕ್ವಶನ್ ಇಲ್ಲ, 2 ಮತ್ತೆ 1 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಇತ್ತು ಅಂತ ಹೇಳಿದ್ರು. ನೀವ್ ಇವಾಗ ಹೇಳಿದ್ರಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳಿರುತ್ತೆ ಅಂತ ಹೇಳಿ. ನಾವಿವಾಗ 5 ಮಾರ್ಕ್ಸ್ಗೆ ಯಾವ ಪ್ರಶ್ನೆಗಳನ್ನ ಓದ್ಬೇಕು, ಯಾವ ಪಾಠಕ್ಕೆ ಹೆಚ್ಚು ಆದ್ಯತೆನ ಕೊಡ್ಬೇಕು? ಇದು ಬ್ಲೂ ಪ್ರಿಂಟ್ ಏನಾಗುತ್ತೆ, ಅದು ಅವರು ಕ್ವಶನ್ ಪೇಪರ್ ಸೆಟ್ ಮಾಡೋರು ಮಾಡುವಂತದ್ದು. ಹಾಗಾಗಿ ಅವರು ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಇಲ್ಲಿ 10 ಮಾರ್ಕ್ಸಿಗೆ ಇರುತ್ತೆ. 3ನೇ ಚಾಪ್ಟರ್ ಏನಿದೆ, ಭಾರತದಲ್ಲಿ ಆಡಳಿತ ಯಂತ್ರ ಏನಿದೆ, ಅದು 10 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ. 10 ಮಾರ್ಕ್ಸಿಗೆ ಕೇಳೋದ್ರಿಂದ ತುಂಬಾ ಕಡಿಮೆ. ಇದು 1 ಮಾರ್ಕ್ಸ್ ಬರೀ 2 ಮಾರ್ಕ್ಸಿಗೆ, ಬರೀ 1 ಮಾರ್ಕ್ಸಿಗೆ ಕೇಳೋದು ತುಂಬಾ ಕಡಿಮೆ. ಇಲ್ಲಿ ನಾಗರಿಕ ಸೇವಾ ವರ್ಗ ಇಲ್ಲಿ ಒಂದಾದ್ರೂ 5 ಮಾರ್ಕ್ಸಿಗೆ ಕ್ವಶನ್ ಇದ್ದೇ ಇರುತ್ತೆ. ಆದ್ರೆ ಇವಾಗ ಪ್ರಿಪರೇಟರಿ ಆಯ್ತಲ್ಲ, ಅದ್ರಲ್ಲಿ 5 ಮಾರ್ಕ್ಸ್ ಕ್ವಶನ್ ಆ ಪಾಠದಿಂದ ಯಾವ್ದು ಬಂದಿರ್ಲಿಲ್ಲ. ಇಲ್ಲ, ಅವ್ರು ಬೇರೆ ಕೇಳಿದ್ದಾರೆ, ಕೇಳಿರ್ಬಹುದು. ಆದ್ರೆ ಚಾನ್ಸಸ್ ಇಲ್ಲಿ ಇರುತ್ತೆ. ಅವರು ಬೇರೆ 1 ಮಾರ್ಕ್ಸಿನ ಒಂದು 4-5 ಕೇಳ್ಬಿಟ್ಟು 2 ಮಾರ್ಕ್ಸಿನ 1-2 ಕೇಳಿ ಆ ತರ ಬ್ಯಾಲೆನ್ಸ್ ಮಾಡಿರ್ಬಹುದು. ಅದು ಚಾನ್ಸಸ್ ಇರುತ್ತೆ, ಕೇಳೋ ಚಾನ್ಸಸ್ ಇರುತ್ತೆ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಮ್ಮ? ಇಂಪಾರ್ಟೆಂಟ್ ಅಧ್ಯಾಯಗಳು ಯಾವ್ಯಾವ್ದನ್ನ ನಾವು ಓದ್ಬೇಕು? ಇಂಪಾರ್ಟೆಂಟ್ ಅಧ್ಯಾಯ ಅಂತ ಹೇಳಕ್ ಆಗಲ್ಲ ಇಲ್ಲಿ. ಇವಾಗ 10 ಮಾರ್ಕ್ಸಿಗೆ ಆದ್ರೆ ಹೇಳ್ಬಿಡ್ಬೋದು, 2nd ಚಾಪ್ಟರ್, 3rd, 5th ಚಾಪ್ಟರ್ ಮತ್ತೆ 9th ಚಾಪ್ಟರ್ ಇನ್ಯಾವ್ದಾದ್ರು ಓದ್ಕೊಳ್ಳಿ ಅಂತ. 5 ಮಾರ್ಕ್ಸಿಗೆ ಹಂಗೆ ಹೇಳಕ್ ಆಗಲ್ಲ. ಆದ್ರೂ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಕೊಟ್ಟು 1st ಚಾಪ್ಟರ್, 3rd ಚಾಪ್ಟರ್, ಆಮೇಲೆ 4th ಚಾಪ್ಟರ್, 5th ಚಾಪ್ಟರ್ ಅಲ್ಲಿ ಸ್ಟಾರ್ಟಿಂಗ್ ಪಾರ್ಟ್, ಪ್ರಜಾಸತ್ತಾತ್ಮಕ ಚಳುವಳಿಗೆ ಬೇಕಿದ್ರೆ ಬಿಡೋದಾದ್ರೆ ಬಿಡಿ. ಅಲ್ಲ ಹೇಳೋದು ತೀರಾ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಮೇಲ್ಗಡೆ ಪಾರ್ಟ್ಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡಿ. ಇಷ್ಟು ಈ ತರ ಹೇಳ್ಬೋದು. ಇನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ಭಾರತದ ರಾಜಕೀಯದಲ್ಲಿ ಯುವ ನಾಯಕತ್ವ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಜನತೆ, ಇದ್ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ ತರ ಇಂಪಾರ್ಟೆನ್ಸ್ ಅನ್ನ ಕೊಟ್ಬಿಟ್ಟು ಓದಿದ್ರೆ ಒಳ್ಳೇದು. ಆಮೇಲೆ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ, ಇದನ್ನ ಒಂದ್ ಸ್ವಲ್ಪ ನೀವು ಪ್ರಾಮುಖ್ಯತೆ ಕೊಡ್ಲೇಬೇಕಾಗುತ್ತೆ. ಆಮೇಲೆ ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಹೋದ್ರೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ಇದೆಯಲ್ಲ, ರಾಜ್ಯದ ಪರಮಾಧಿಕಾರ, ರಾಜ್ಯದ ಶಕ್ತಿ, ರಾಜ್ಯದ ಹಿತಾಸಕ್ತಿ, ಶಕ್ತಿ ಸಮತೋಲನ, ಇವುಗಳನ್ನ ಒಂಚೂರು ಕಲ್ತ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಇನ್ನು ಕೊನೆ ಚಾಪ್ಟರ್ ಅಲ್ಲಿ ಹೋದ್ರೆ ಭಾರತದ ವಿದೇಶಾಂಗ ನೀತಿಯ ಮೂಲತತ್ವಗಳನ್ನ ನೀವು ಕಲ್ತ್ಕೊಂಡ್ರೆ, ಬಹುಶಃ ಮೂಲತತ್ವಗಳನ್ನ ಕೇಳಲಿಲ್ಲ ಅಂತಂದ್ರೆ ಅಲಿಪ್ತ ನೀತಿ ಕೇಳ್ಬೋದು, ಪಂಚಶೀಲ ಕೇಳ್ಬೋದು, ಹೆಲ್ಪ್ ಆಗುತ್ತೆ. ಧನ್ಯವಾದ ಮೇಡಮ್. ಈಗ ನಾವು 3 ವರ್ಗ ಮಾಡ್ಕೊಳ್ಳೋಣ. ಒಂದು 100ಕ್ಕೆ 100 ತೆಗೆಯುವಂತ ವಿದ್ಯಾರ್ಥಿಗಳು, ಮತ್ತೊಂದು ಒಂದು ಫಸ್ಟ್ ಕ್ಲಾಸ್ ತೆಗಿಬೇಕು 60-70 ಆತರ, ಮತ್ತೆ ಜಸ್ಟ್ ಪಾಸ್. ಅವ್ರ 3 ಜನಕ್ಕೂ ನೀವು ಏನ್ ಮಾಡ್ಬೇಕು ಹೇಳಿ. ಇವತ್ತಿಂದನೇ ಓದಕ್ ಶುರು ಮಾಡಿದ್ರು ಪಾಸ್ ಆಗ್ಬೇಕು ಅನ್ನೋರು ಏನ್ ಮಾಡ್ಬೇಕು? ಮೇಡಮ್, 80ಕ್ಕೆ 80 ಮಾರ್ಕ್ಸ್ ತೆಗಿಯುವಂತವ್ರು ಎಲ್ಲದನ್ನು ಓದ್ಬೇಕು. ಯಾವ್ದನ್ನು ಬಿಟ್ಟು ಓದಿದ್ರೆ ಆಗಲ್ಲ, ನಾವ್ ಹೇಳಕ್ ಆಗಲ್ಲ. ಈ ಕ್ವಶನ್ ಪೇಪರ್ ಆಗಿದೆ, 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲೇ ಕಳ್ಕೊಂಡ್ಬಿಡ್ತಾರೆ ಅವರು. ಇನ್ನು 50 to 60% ತೆಗಿತೀವಿ ಅಂತಂದವರು, ನಾವು ಇವಾಗ ಸಾಮಾನ್ಯ ಟೀಚರ್ಸ್ ಕೊಟ್ಟಿರ್ತಾರೆ, ಚಾಪ್ಟರ್ ಅಲ್ಲಿ ಇದು ಇಂಪಾರ್ಟೆಂಟ್ ಕಂಡ್ರಪ್ಪ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು 2-3 ವರ್ಷದ ಕ್ವಶನ್, 2 ವರ್ಷದ ಕ್ವಶನ್ ಪೇಪರ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ರಿಪೀಟ್ ಆಗಿರುತ್ತೆ ಕ್ವಶನ್ಸ್. ಅಂತವುಗಳನ್ನ ಒಂದ್ ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಕೊಂಡು ಹೇಳ್ಕೊಂಡು ಹೋದ್ರೆ, ಓದ್ಕೊಂಡು ಹೋದ್ರೆ ಒಂದು 60-70 ತೆಗಿಬಹುದು. ಒಂದು ಕಾಲ್ ಇದೆ, ನೋಡೋಣ. ನಮಸ್ತೆ, ಇದು ಯಶವಂತ್ ಅಂತ ಮ್ಯಾಮ್. ಹೇಳಿ ಯಶವಂತ್ ಅವರೇ. ಶಕ್ತಿ ಸಮತೋಲನ ಅಂದ್ರೆ ಏನ್, ಅದಕ್ಕೆ ವಿವರಣೆ ಏನ್ ಬರೀಬೇಕು ಮ್ಯಾಮ್? ಶಕ್ತಿ ಸಮತೋಲನ ಅನ್ನುವಂಥದ್ದು 1 ಮಾರ್ಕ್ಸಿಗೆ ಬರುತ್ತೆ. ಶಕ್ತಿಯ ಸಮಾನ 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ಬರುತ್ತೆ. ಶಕ್ತಿಯ ಸಮಾನ ಹಂಚಿಕೆ ಅಂತ ಅರ್ಥ ಕೊಡುತ್ತೆ. ಅಂದ್ರೆ ಶೀತಲ ಸಮರ ಆದ್ಮೇಲೆ USA ನೇತೃತ್ವದಲ್ಲಿ ಬಂಡವಾಳಶಾಹಿ ಬಣ, USSR ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಬಣ ಬರುತ್ತೆ.
ಅವೆರಡು ಏನ್ ಮಾಡ್ತಾ ಇದ್ವು ಅಂತಂದ್ರೆ ಬೇರೆ ರಾಷ್ಟ್ರಗಳನ್ನ ತನ್ನೊಟ್ಟಿಗೆ ಸೇರಿಸ್ಕೊಳ್ಳೋದ್ರ ಮೂಲಕ ಅಮೆರಿಕ ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನ ಅದು ಸೆಳಿತಾ ಇತ್ತು. ಹಾಗೆ ರಷ್ಯಾ ಕಮ್ಯುನಿಸ್ಟ್ ಬಣಗಳನ್ನ ಅಥವಾ ಬೇರೆ ರಾಷ್ಟ್ರಗಳನ್ನ ತನ್ನೊಟ್ಟಿಗೆ ಎಳೆಯೋದ್ರ ಮೂಲಕ ತಮ್ಮ ಬ್ಯಾಲೆನ್ಸ್ ಅನ್ನ ಸಮ ಮಾಡ್ಕೋತಾ ಇದ್ವು. ಅದನ್ನ ಶಕ್ತಿ ಸಮತೋಲನ ಅಂತ ಹೇಳಿ ಕರಿತಾ ಇದ್ವು. ಅಂತಾರಾಷ್ಟ್ರೀಯ ಸಂಬಂಧಗಳು ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತದು? ಅಂತಾರಾಷ್ಟ್ರೀಯ ಸಂಬಂಧಗಳು 8 ಚಾಪ್ಟರ್ ಅಲ್ಲಿ 15 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನ ಕೇಳಬಹುದು, ಅಥವಾ ಇಲ್ಲ ಅಂತ ಹೇಳಿದ್ರೆ ಇದು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ಏನಿದೆ ಆ ಪರಿಕಲ್ಪನೆಯನ್ನ ಕೇಳಬಹುದು. ಅದಕ್ಕೆ ಅವಕಾಶಗಳಿರುತ್ತೆ. ಚಳುವಳಿ ಚಾಪ್ಟರ್ ಅಲ್ಲಿ ಯಾವ್ದು ಜಾಸ್ತಿ ಇಂಪಾರ್ಟೆಂಟ್ ಕೊಡಬೇಕು? ಇಲ್ಲಿ ಅಷ್ಟು ನಾವು ಇಂಪಾರ್ಟೆನ್ಸ್ ಕೊಟ್ಟು ಹೇಳಕ್ ಆಗಲ್ಲ. ದಲಿತ ಚಳುವಳಿ, ಹಿಂದುಳಿದ ವರ್ಗಗಳ ಚಳುವಳಿ, ಕಾರ್ಮಿಕ ಚಳುವಳಿ, ಪರಿಸರ ಚಳುವಳಿ, ಬಹುಶಃ ಇಂಥವಕ್ಕೆ ಇಂಪಾರ್ಟೆನ್ಸ್ ಕೊಟ್ರೆ ಆಗುತ್ತೆ ಅನ್ಸುತ್ತೆ. ಇದನ್ನ ಅಷ್ಟು ಪರ್ಟಿಕ್ಯುಲರ್, ಯಾಕಂದ್ರೆ ಒಂದರಲ್ಲಿ ಕಾರಣ ಕೇಳ್ತಾರೆ. ಇಲ್ಲಿ 2 ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. 12 ಮಾರ್ಕ್ಸ್ ಇರೋದ್ರಿಂದ 2 ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಒಂದರಲ್ಲಿ ಯಾವ ದಲಿತ ಚಳುವಳಿಯ ಕಾರಣಗಳನ್ನ ಬರೆಯಿರಿ ಅಂತ ಕೇಳ್ಬೋದು, ಅಥವಾ ಇನ್ನೊಂದರಲ್ಲಿ ಮಹಿಳಾ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನ ಬರೀರಿ ಅಂತ ಕೇಳ್ಬೋದು. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಆತರ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಕ್ಕಳು ಹೇಗೆ ಅಪೇಕ್ಷೆ ಪಡ್ತಿದಾರ ಅಂತಂದ್ರೆ ಇದೇ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಓದ್ಕೊಬಿಡ್ಬೋದು ಅಂತ. ಹೌದೌದು ಮೇಡಮ್, ಹಂಗ ಆಗ್ತಾ ಇದೆ ಇವತ್ತು. ಬಹುಶಃ ತುಂಬಾ ಈಸಿ ಗೋಯಿಂಗ್ ನ ಅವ್ರು ಹುಡುಕ್ತಾ ಇದ್ದಾರೆ ಮಕ್ಕಳುಗಳು. ಮತ್ತೊಂದ್ ಕರೆ ಇದೆ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ. ಪ್ರಶ್ನೆ ಕೇಳಿ. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಐಶ್ವರ್ಯ, ಇಲ್ಲ ಹಾಸನಿಂದ. ಮೇಡಮ್, ಇದು PUC ವಿದ್ಯಾರ್ಥಿಗಳಿಗೋಸ್ಕರ ನೀವು ನಡೆಸ್ಕೊಡ್ತಿದ್ರಲ್ಲ, ಅದೇ ತರ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ತಯಾರಾಗ್ತಾ ಇರ್ತಾರಲ್ಲ, ಅವರಿಗೆ ಇದು ರಾಜ್ಯಶಾಸ್ತ್ರದಿಂದ ಮೇಡಮ್ ಏನ್ ಹೇಳಿದ್ರೆ ಫಸ್ಟ್ ಇಂದಾನೆ ಇಲ್ಲ ಎಷ್ಟೋ ಪ್ರಶ್ನೆಗಳು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಿದಾವೆ. ಅದೇ ತರ ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಸಮಾಜಶಾಸ್ತ್ರ, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ತಯಾರಿ ನಡೆಸ್ತಿರೋ ವಿದ್ಯಾರ್ಥಿಗಳಿಗೆ ಏನಾದ್ರು ಇದೇ ತರ ಒಂದು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಯುವವಾಣಿನಲ್ಲಿ ಕರಿಯರ್ ಗೈಡೆನ್ಸ್ ಅಂತ ಮಾಡ್ತಿದೀವಿ. ಕರಿಯರ್ ಗೈಡೆನ್ಸ್ ಅಲ್ಲಿ ಈಗ ಮೊನ್ನೆ IAS ಕಾಲ್ಫರ್ ಆಗಿದೆಯಲ್ಲ, ಅದಕ್ಕೂ ಕೂಡ ನಾವು ತಜ್ಞರನ್ನ ಕರೆಸಿ ಅದಕ್ಕೆ ಟಿಪ್ಸ್ ಕೊಡ್ಸಿದೀವಿ. ಇದೇ ರೀತಿ ನಾವು ಪ್ಲಾನ್ ಮಾಡ್ತಾ ಹೋಗ್ತೀವಿ. ರೇಡಿಯೋ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೇರೆ ಬೇರೆ ಎಲ್ಲಾ ಸಬ್ಜೆಕ್ಟ್ಗೂ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಎಲ್ಲಾ ವಿಷಯಗಳನ್ನು ಅದರಲ್ಲಿ ಮಾತಾಡ್ತೀವಿ. ಈ ಮೇಡಮ್ ಏನ್ ಪ್ರಸ್ತಾಪ ಮಾಡಿದ್ರೆ ಎಲ್ಲಾ ವಿಷಯಗಳು ಬಂದಿದಾವೆ. ಹೌದು, ತುಂಬಾ ನೋಡಿದೀವಿ. ಸರಿ ಮೇಡಮ್, ಆಯ್ತು. ಯುವವಾಣಿನಲ್ಲಿ ಬರುತ್ತೆ ಕರಿಯರ್ ಗೈಡೆನ್ಸ್ ಅಲ್ಲಿ ಕೇಳ್ತಾ ಇರಿ. ಓಕೆ ಮೇಡಮ್, ಆಯ್ತು, ಧನ್ಯವಾದ. ಮೇಡಮ್, ಇವರು ಕೇಳಿದಕ್ಕೆ ನಂಗೆ ನೆನಪಾಯ್ತು, ನಮ್ ಪೊಲಿಟಿಕಲ್ ಸೈನ್ಸ್ ಏನಿದೆ ಇದೊಂಥರ ಬೇಸಿಕ್ ಸಬ್ಜೆಕ್ಟ್. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುವಂತದ್ದು, ನಮ್ಮ ದೇಶದ ಮೂಲಭೂತ ಕಾನೂನು ಇದು. ಇದನ್ನ ಬರೀ ಎಕ್ಸಾಮ್ ದೃಷ್ಟಿಯಿಂದ ಮಕ್ಕಳು ಓದ್ಬಾರ್ದು, ಇದನ್ನ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇಂದ ಓದ್ಬೇಕು. ಯಾಕಂದ್ರೆ ಇವತ್ತು 76ನೇ ವರ್ಷದ ಗಣರಾಜ್ಯೋತ್ಸವ ನಾವು ಈ ವರ್ಷ ಆಚರಿಸಿದ್ದು. ಯಾವತ್ತು ನಮ್ಮ ಸಂವಿಧಾನ ಆಗ್ಲಿ, ಸಂವಿಧಾನದ ತಳಪಾಯ ಆಡಳಿತ ಪ್ರಕ್ರಿಯೆ ಆಗ್ಲಿ, ಸಂವಿಧಾನ ಜಾರಿಗೆ ಬಂದಲ್ಲಿಂದ ಇಲ್ಲಿ ತನಕ ಬದಲಾವಣೆ ಆಗೇ ಇಲ್ಲ. ಅಷ್ಟು ಒಂದು ವ್ಯವಸ್ಥಿತವಾದಂತಹ ಸುಸ್ಥಿರವಾದಂತಹ ಸರ್ಕಾರ ನಮ್ಮ ದೇಶದಲ್ಲಿ ಇದೆ ಅಂದ್ರೆ ಸಂವಿಧಾನದ ಕಾರಣ. ಈ ರಾಜ್ಯಾಡಳಿತ ಪ್ರಕ್ರಿಯೆ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಷ್ಟ್ರಪತಿ, ಸಂವಿಧಾನದ ನಿಯಮಗಳು, ಕಾನೂನುಗಳು ಪ್ರತಿಯೊಂದು ಇದ್ರಲ್ಲಿ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಇಂಟ್ರೆಸ್ಟ್ ಕೊಟ್ಟು ಇದನ್ನ ಓದಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಇವತ್ತು ಮೆಡಿಕಲ್ ಅಲ್ಲಿ, ಇಂಜಿನಿಯರಿಂಗ್ ಅಲ್ಲಿ, ಡಿಗ್ರಿನಲ್ಲಿ, BSc ನಲ್ಲಿ ಎಲ್ಲ ಕಡೆ ನಮ್ಮ ರಾಜ್ಯಶಾಸ್ತ್ರವನ್ನ ಇಟ್ಟಿರುವಂತ ಉದ್ದೇಶ ತಿಳ್ಕೊಂಡ್ಲಿ ಅಂತ. ಹಾಗಾಗಿ ನಮ್ಮ PU ಮಕ್ಕಳಿಗೆ ಅದು ಗೊತ್ತಿಲ್ಲ, ಅದು ನಮ್ಗೆ ತುಂಬಾ ಬೇಜಾರಾಗುವಂಥದ್ದು. ಇದನ್ನ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನು ಬೇಸಿಕ್ ಕ್ವಶನ್ಸ್ ಇರುತ್ತೆ, ವಿತ್ ಆರ್ಟಿಕಲ್ಸ್ ಇಲ್ಲಿ ಇರುತ್ತೆ. ತುಂಬಾ ಜನ ನಾನಂತೂ ನಮ್ಮ ಫಸ್ಟ್ PUC ಪಾಠ ಮಾಡುವಾಗ ವಿತೌಟ್ ಆರ್ಟಿಕಲ್ಸ್ ನಾನು ಪಾಠನೆ ಮಾಡಲ್ಲ. ವಿತ್ ಆರ್ಟಿಕಲ್ಸ್ ಹೇಳೋದು, ಈ ತರದ್ ಇರುತ್ತೆ, ಹಿಂಗಿರುತ್ತೆ, ಇದು ಎಕ್ಸಾಮಿಗೆ ಬರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಆಗುತ್ತೆ ಅಂತ ಹೇಳಿ. ಇನ್ನು ಮೇಡಮ್ ಇಲ್ಲಿ 5ನೇ ಚಾಪ್ಟರ್ ಬಂದ್ರೆ ಒಂದು 18 ಮಾರ್ಕ್ಸ್ಗೆ ಇರುತ್ತೆ. 5ನೇ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಇರುತ್ತೆ, ಒಂದು 10 ಮಾರ್ಕ್ಸ್ ಇರುತ್ತೆ. ಅದ್ರ ಜೊತೆಗೆ ಅಸಮಾನತೆ, ಅನಕ್ಷರತೆ ಇರುತ್ತೆ. ಅಸಮಾನತೆಯಲ್ಲಿ ಲಿಂಗಾಧಾರಿತ ಅಸಮಾನತೆ ಇರುತ್ತೆ, ಹಾಗೇನೆ ಜಾತಿ ಆಧಾರಿತ ಅಸಮಾನತೆ ಇರುತ್ತೆ. ಬಹುಶಃ ಅದ್ರಲ್ಲಿ ಒಂದು ಕೇಳಬಹುದು. ಹಾಗೇನೆ 10 ಮಾರ್ಕ್ಸಿಗೆ ಕೋಮುವಾದದ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಅದನ್ನ ನಾವು ಅಲ್ಲಗಿಳಿಯಕ್ಕಾಗಲ್ಲ, ಇಲ್ಲಿ ಕೇಳಲ್ಲ ಅಂತ ಹೇಳಿ ಹೇಳಕ್ಕಾಗಲ್ಲ, ಅದನ್ನು ಕೇಳಬಹುದು. ಹಾಗಾಗಿ ಅದಕ್ಕೂ ಒಂದ್ ಸ್ವಲ್ಪ ಅವ್ರು ರೆಡಿ ಆಗಿದ್ರೆ ಬಾರಿ ಒಳ್ಳೇದು. 10 ಮಾರ್ಕ್ಸ್ಗೆ ಅದು 5 ಮಾರ್ಕ್ಸಿಗಾರ ಕೇಳಿ, 10 ಮಾರ್ಕ್ಸಿಗಾರ ಕೇಳಿ, ಕೋಮುವಾದದ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನ ಕಲ್ತ್ಕೊಂಡಿದ್ರೆ ಅದನ್ನ ಬರಿಬಹುದು. ಎಲ್ಲಾ ಪ್ರಶ್ನೆಗಳು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಇರುತ್ತೆ ಮೇಡಮ್. ಬಿಫೋರ್ ಲಾಸ್ಟ್ ಇಯರ್ ಎಲ್ಲ 1-2 ಕ್ವಶನ್ ನ
ಪ್ರಸ್ತುತ ಕೇಳೋರು. ಆದ್ರೆ ಈ ವರ್ಷ ಪ್ರಸ್ತುತ ಕೇಳಬಾರ್ದು ಅಂತ ಆಗಿದೆಯಂತೆ. ಪ್ರಸ್ತುತ ಅಂತ ಕೇಳಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅವುಗಳನ್ನೇ ಕೇಳ್ತಾರೆ. ಅದೊಂದು ಮಕ್ಳು ನೆನ್ಪಿಟ್ಕೊಂಡಿರ್ಲಿ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಒಳ್ಳೇದಾಯ್ತು. ಟೆಕ್ಸ್ಟ್ ಬುಕ್ ಬಿಟ್ಟು ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತ ಗೈಡ್ ಗಳಿರ್ಬೋದು, ಶಾರ್ಟ್ ಕಟ್ ಗಳನ್ನ ಹುಡ್ಕೊಳ್ಳೋದು ಬೇಡ. ಇನ್ನು 6ನೇ ಚಾಪ್ಟರ್ ಹೋದ್ರೆ ಮೇಡಮ್ ಇಲ್ಲಿ 11 ಮಾರ್ಕ್ಸ್ ಆಗಿರುತ್ತೆ. ಇಲ್ಲಿ ನಾವು ಎರಡು ಗ್ರೂಪ್ ಮಾಡಬಹುದು. ಒಂದು ಸಮ್ಮಿಶ್ರ ಸರ್ಕಾರದ ಗುಣಲಕ್ಷಣಗಳು ಬರುತ್ತೆ, ಅದ್ರ ಮೇಲೆ ಒಂದು, ಅಥವಾ ಕೇಂದ್ರ ರಾಜ್ಯ ಸಂಬಂಧಗಳು, ಅದ್ರ ಮೇಲೆ ಯಾವ್ದಾರ ಒಂದು ಕ್ವಶನ್ ಕೇಳ್ಬೋದು 5 ಮಾರ್ಕ್ಸಿಗೆ. ಅಥವಾ ಭಾರತದ ರಾಜಕೀಯದಲ್ಲಿ ಯುವ ನಾಯಕತ್ವ, ಭ್ರಷ್ಟಾಚಾರದ ವಿರುದ್ಧ ಯುವ ಜನತೆ, ಮತ್ತೆ ಭಯೋತ್ಪಾದನೆಯ ವಿರುದ್ಧ ಭಯೋತ್ಪಾದನೆಯನ್ನ ಯುವ ಜನತೆ ಹೇಗೆ ಎದುರಿಸಬಲ್ಲರು, ಭ್ರಷ್ಟಾಚಾರವನ್ನ ಯುವ ಜನತೆ ಹೇಗೆ ಎದುರಿಸಬಲ್ಲರು, ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬಿಡ್ಬೋದು. ಇದ್ರಲ್ಲಿ ಒಂದು ಕ್ವಶನ್ಸ್ ಇರುತ್ತೆ, ಯಾವ್ದಾರ ಒಂದು ಇದ್ದೇ ಇರುತ್ತೆ. ಇದು ನಿನ್ ಮಕ್ಳು ಕೇಳ್ತಾ ಇದ್ವಲ್ಲ, ಅವು ಒಂದ್ ಸ್ವಲ್ಪ ಕೇಳಿಸ್ಕೊಂಡ್ಲಿ. ಭಾರತದ ರಾಜಕೀಯದಲ್ಲಿ ಯುವ ನಾಯಕತ್ವ, ಯುವಕರು ಭಾರತ ರಾಜಕೀಯವನ್ನು ಹೇಗೆ ಬದಲಿಸಬಲ್ಲರು, ಅಥವಾ ಭ್ರಷ್ಟಾಚಾರದ ವಿರುದ್ಧ ಯುವ ಜನತೆ ಹೇಗೆ ಹೋರಾಟವನ್ನ ಮಾಡ್ತಾರೆ, ಅಥವಾ ಭಯೋತ್ಪಾದನೆಯ ವಿರುದ್ಧ ಭಯೋತ್ಪಾದನೆಯನ್ನು ಯುವ ಜನತೆ ಹೇಗೆ ಹತ್ತಿಕ್ಕಬಲ್ಲರು. ಇದು ಅವರು ಸೆಲ್ಫ್ ಅನಲೈಸ್ ಮಾಡಿ ಬರೆಯುವಂತದ್ದು. ನಮ್ ಬುಕ್ಕಲ್ಲಿ ಇದೆ. ಭ್ರಷ್ಟಾಚಾರ ಬಂದಾಗ ಭ್ರಷ್ಟಾಚಾರ ಅಂದ್ರೆ ಏನು, ಹೆಂಗ್ ಬರುತ್ತೆ, ಯಾಕೆ ಬರುತ್ತೆ, ಅದಕ್ಕೆ ಏನು, ಶಿಕ್ಷಣದ ಮೂಲಕ, ನೈತಿಕ ಮೌಲ್ಯಗಳನ್ನ ತುಂಬೋದ್ರ ಮೂಲಕ, ಗುರಿ ಮತ್ತು ಉದ್ದೇಶವನ್ನ ಇಟ್ಕೊಳ್ಳೋದ್ರ ಮೂಲಕ, ಆದರ್ಶ ವ್ಯಕ್ತಿಗಳನ್ನ ತಮ್ಮ ಧ್ಯೇಯವನ್ನಾಗಿ ಇಟ್ಕೊಳ್ಳೋದ್ರ ಮೂಲಕ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬಹುದು ವಿದ್ಯಾರ್ಥಿಗಳು. ಅದೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನಮ್ಗೆ. ಅದ್ರ ಜೊತೆಗೆ ಅವ್ರ ಕಂಡಂತ ಏನಾದ್ರು ಇದ್ರೆ ಅವನ್ನ ಅನಲೈಸ್ ಮಾಡಿ ಬರೀಬಹುದು. ಇಲ್ಲಿ ಇದು ಅದಕ್ಕೆ ಸಂಬಂಧಪಟ್ಟಂತ ಸಾಮಾನ್ಯ ಪ್ರಶ್ನೆಗಳು. ಇದು ಹಾರ್ಡ್ಸಿಗೆ ಬರುತ್ತೆ, ಹೈಯರ್ ಲೆವೆಲ್ ಥಿಂಕಿಂಗ್ ಬರುತ್ತೆ, ಅವ್ರು ಅಟೆಂಡ್ ಮಾಡಬಹುದು. ಇನ್ 7 ಚಾಪ್ಟರ್ ನಾನು ಹೇಳಿದೆ ಮೇಡಮ್, ಇಲ್ಲಿ 10 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಇರುತ್ತೆ, ಉದಾರೀಕರಣ, ಖಾಸಗೀಕರಣ, ಜಾಗತಿಕರಣದ ಮೇಲೆ. ಇನ್ನೊಂದು ಇಲ್ಲಿ ಪ್ರಜಾಸತ್ತಾತ್ಮಕ ಚಳುವಳಿಗಳು ಅಂತ ಬರ್ತವೆ, ಅದರಲ್ಲಿ ಬರ್ಬಹುದು. ಆದ್ರೆ ಮಕ್ಳಿಗೆ ನಾನ್ ಹೇಳೋದು ಒಂದು ಕಿವಿ ಮಾತು ಏನು ಅಂದ್ರೆ, ನೇಪಾಳದ ಮ್ಯಾಗ್ನಾ ಕಾರ್ಟಾ ಎಂದು ಯಾವುದನ್ನ ಕರೀತಾರೆ ಅಂತ ಒಂದಿದೆ ಕ್ವಶನ್. ಮೇ 18, 2006 ಜಲೋಕತಾಂತ್ರಿಕ ಆಂದೋಲನವನ್ನ ಕರೀತಾರೆ. ಆಮೇಲೆ ಭೂತಾನ್ನ ಸ್ಫೂರ್ತಿಯ ಚಿಲುಮೆ ಅಂತ ಯಾರನ್ನ ಕರೀತಾರೆ ಅಂತ ಹೇಳ್ತಾರೆ, ರಾಂಗ್ ತಾಂಗ್ ಕುಂದ್ಲಿ ದೂರ್ಜೆ ಅಂತ ಕರೀತಾರೆ ಅವನಿದನ್ನ. ಇನ್ನು ಲಿಬಿಯಾದ ನಿರಂಕುಶಾಧಿಕಾರಿ ಯಾರು, ಗಡಾಫಿ, ಮೊಹಮ್ಮದ್ ಗಡಾಫಿ ಅಂತ ನಾವು ಹೇಳಿರ್ತೀವಿ. ಇನ್ನು ಸಿರಿಯಾದ 2 ಜನಾಂಗೀಯ ಗುಂಪುಗಳನ್ನ ಹೆಸರಿಸಿ ಅಂತ ಕೇಳ್ತಾರೆ, ಅರಬ್ಸ್, ಕರ್ಡ್ಸ್, ಅರಮೇನಿಯನ್ಸ್, ಅಸ್ಸೀರಿಯನ್ಸ್, ಟರ್ಕಮೇನಿಯನ್ಸ್ ಅಂತ ಇದೆ. ಇಷ್ಟನ್ನ ಓದ್ಕೊಂಡ್ರೆ ಸಾಕೇನೋ ಅಂತ ನಂಗೆ ಅನ್ಸುತ್ತೆ. ಇಲ್ಲ, ನಾವು 80 ಮಾರ್ಕ್ಸ್ ತೆಗಿತೀವಿ, ಎಲ್ಲಾರ ಮಿಸ್ ಆದ್ರೆ ಚಾನ್ಸ್ 80 ಮಾರ್ಕ್ಸ್ ತೆಗಿಯೋ ಮಕ್ಳುನು ಇದಕ್ಕೆ ಇಂಪಾರ್ಟೆನ್ಸ್ ಕೊಡೋ ಬದಲು ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಡ್ಲಿ. ಆ ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕಲ್ತ್ಕೊಂಡ್ಲಿ. ನಂಗೆ ಅನ್ಸುತ್ತೆ ಒಂದ್ ಮಾತು, ಸಂಪೂರ್ಣವಾಗಿ ಬಿಡಿ ಅಂತ ನಾನು ಹೇಳಲ್ಲ, ಅದು ಆತರ ಮಾಡಿದ್ರು ಒಳ್ಳೇದಾಗಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗೆ ನೀನ್ 8 ಚಾಪ್ಟರ್ ಮೇಡಮ್ 15 ಮಾರ್ಕ್ಸ್ ಇರುತ್ತೆ. ಒಂದು 10 ಮಾರ್ಕ್ಸ್ ಕೇಳಿದ್ರು ಕೇಳ್ಬೋದು. ಅಕಸ್ಮಾತ್ ಏನಾರ ಅವರು ಕೇಳ್ತಾರೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನ ಕೇಳಬಹುದು. ಅಥವಾ ಈ ಪ್ರಾದೇಶಿಕ ಸಂಘಟನೆಗಳು ಬರ್ತವೆ, ಭಾರತ ಮತ್ತು ಆಸಿಯಾನ್ ಬರುತ್ತೆ, ಹಾಗೇನೆ ಭಾರತ ಮತ್ತು ಸಾರ್ಕ್ ಬರುತ್ತೆ. ಅವುಗಳಲ್ಲಿ ಒಂದು ಭಾರತ ಮತ್ತು ಇದು ಆಸಿಯಾನ್ನ 5 ಸಹಕಾರ ಕ್ಷೇತ್ರಗಳನ್ನ ವಿವರಿಸಿ ಅಂತ ಕೇಳ್ಬೋದು. ಅಥವಾ ಭಾರತದ ಸಾರ್ಕ್ ಮತ್ತು ಸಾರ್ಕ್ ಸಂಘಟನೆಯಲ್ಲಿ ಭಾರತ ಪಾತ್ರವನ್ನ ವಿವರಿಸಿ ಅಂತ ಕೇಳ್ಬೋದು. ಭಾರತ ಮತ್ತು ವಿಶ್ವಸಂಸ್ಥೆಯ ಸಂಬಂಧವನ್ನ ತಿಳಿಸಿ ಅಂತ ಕೇಳ್ಬೋದು. ವಿಶ್ವಸಂಸ್ಥೆಯ ಉದ್ದೇಶವನ್ನ ತಿಳಿಸಿ ಅಂತ ಕೇಳ್ಬೋದು. ಈ ರೀತಿನಲ್ಲಿ ಕೇಳುವಂತಹ ಚಾನ್ಸಸ್ ಇದರಲ್ಲಿ ಜಾಸ್ತಿ ಇರುತ್ತೆ. 8 ಚಾಪ್ಟರ್ 5 ಮಾರ್ಕ್ಸಿಗಾರ ಕೇಳ್ಬೋದು, 10 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ಇಲ್ಲಿ ಒಂದು ಅದು ಅಥವಾ ಇಲ್ಲಿ 2 ಇದನ್ನ ಕೇಳಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಉಳಿದಂತವು ಬರ್ತವೆ. ಇನ್ನು 9ನೇ ಚಾಪ್ಟರ್ ಅಲ್ಲಿ ಮೇಡಮ್ 15 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಮಕ್ಕಳು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನ ಚೆನ್ನಾಗಿ ಓದ್ಕೊಂಡಿರ್ಲಿ. ಅದು ಒಂದು 10 ಮಾರ್ಕ್ಸಿಗೆ ಒಂದು ಕ್ವಶನ್ ಬಂದ್ರೆ 10 ಮಾರ್ಕ್ಸಿಗೆ ಕೇಳ್ಬೋದು. ಇಲ್ಲ 5 ವಿದೇಶಾಂಗ ನೀತಿಯ 5 ಮೂಲ ತತ್ವಗಳನ್ನ ಬರೀರಿ ಅಂತ ಹೇಳಿ 5 ಮಾರ್ಕ್ಸಿಗೂ ಕೇಳಬಹುದು. ಅದ್ರ ಜೊತೆಗೆ ಭಾರತ ಮತ್ತೆ ಬೇರೆ ರಾಷ್ಟ್ರಗಳ ನಡುವಿನ ಸಂಬಂಧ ಇದೆ. ಭಾರತ ಮತ್ತು ಅಮೆರಿಕ, ಭಾರತ ಮತ್ತು ರಷ್ಯಾ, ಭಾರತ ಮತ್ತು ಚೈನಾ, ಭಾರತ ಮತ್ತು ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ. ಇದರಲ್ಲಿ ಭಾರತ ಮತ್ತು ಅಮೆರಿಕ, ರಷ್ಯಾ, ಪಾಕಿಸ್ತಾನ, ಶ್ರೀಲಂಕಾ ಇವೆಲ್ಲ ನಾವು ಜಾಸ್ತಿ ಸಂಬಂಧವನ್ನ ಇಟ್ಕೊಂಡಿದೀವಿ. ಅವುಗಳಲ್ಲಿ ಒಂದೆರಡು ಮೂರನ್ನ ಕಲ್ತ್ಕೊಂಡ್ರೆ ಇದರಲ್ಲಿ ಒಂದು 5 ಮಾರ್ಕ್ಸಿಗೆ ಅಟೆಂಡ್ ಮಾಡಬಹುದು. ಈ ರೀತಿನಲ್ಲಿ ನಮ್ಮ ಕ್ವಶನ್ ಪೇಪರ್ ಇರುತ್ತೆ ಮೇಡಮ್ ಅನ್ನುವಂತ. ಈಗ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅವ್ರಿಗೆ, ನಿಮ್ ಜೊತೆಗೆ ಏನಾದ್ರು ಮಾತಾಡ್ಬೇಕು ಅಂತ ಅನ್ಸಿದ್ರೆ ತಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬಹುದಾ? ಖಂಡಿತ ಕೊಡಿ. ಹೇಳಿ. 9740 63 7270.
9740637270 ಈ ಸಂಖ್ಯೆಯನ್ನ ಸಂಪರ್ಕ ಮಾಡಬಹುದು. ಸಮಯ ಏನಾದ್ರು ಹೇಳ್ತೀರಾ? ಯಾವ ಸಮಯದಲ್ಲಿ ಮಾಡಬಹುದು? ನಿಮ್ಗೆ ಮಾಡ್ಲಿ 5 to 6 ಮಾಡಿದ್ರೆ ಒಳ್ಳೇದು. ಸಂಜೆ ಇಲ್ಲ ಯಾವ ಸಮಯದಲ್ಲಿ ಅವ್ರಿಗೆ ಫ್ರೀ ಇದ್ದಾಗ ಮಾಡಿದ್ರೆ, ರಾತ್ರಿ ಬೇಡತ್ತೀರಾ ಒಂದು 5 o'clock ಒಳಗಡೆ ಮಾಡಿದ್ರೆ 6 ಒಳಗಡೆ ಮಾಡಿದ್ರೆ ಒಳ್ಳೇದು. ಅವ್ರಿಗೆ ಏನಾದ್ರು ಸಲಹೆಗಳು ಬೇಕಾದ್ರೆ ಸಂಪರ್ಕ ಮಾಡಿ ಸಲಹೆಗಳನ್ನ ಪಡ್ಕೋಬಹುದು. ಇದುವರೆಗೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಒಳ್ಳೆ ಮಾಹಿತಿಯನ್ನ ಮಕ್ಕಳಿಗೆ ಮಾಡಿಕೊಟ್ಟಿದ್ದೀರಿ. ಧನ್ಯವಾದ ತಮ್ಗೆ. ಥ್ಯಾಂಕ್ ಯು ಮೇಡಮ್. ಇದುವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಕ್ಷತಾ ಬಿಎಂ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಜಯನಗರ, ಹಾಸನ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸುಜಾತಾ ಎಫ್ ತಳವಾರ್.